ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್. ನಿಮಗೆ ಹಾರ್ದಿಕ ಸ್ವಾಗತ. ಹೌದು ವೀಕ್ಷಕರೇ, ಇಂದು ನಾವು ಹೇಳಲು ಹೊರಟಿರುವ ಸುದ್ದಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾವ ಗ್ರಾಮದಲ್ಲಿ ನಡೆದ ಒಂದು ಘಟನೆಗೆ ಸಂಬಂಧಿಸಿದೆ. ಸಾಮಾನ್ಯವಾಗಿ ಹಬ್ಬ ಜಾತ್ರೆಗಳು ಗ್ರಾಮದಲ್ಲಿ ಸಂತೋಷ, ಸೌಹಾರ್ದ ಮತ್ತು ಭಕ್ತಿ ಭಾವನೆಗಳನ್ನು ಹೆಚ್ಚಿಸುವ ಸಂದರ್ಭಗಳಾಗಿರುತ್ತವೆ. ಆದರೆ ಇದೇ ಸಂದರ್ಭದಲ್ಲಿ ಕೆಲವೊಮ್ಮೆ ಸಣ್ಣಪುಟ್ಟ ವಿಚಾರಗಳು ದೊಡ್ಡ ಗಲಾಟೆಗೆ ತಿರುಗುವ ಉದಾಹರಣೆಗಳು ಕಾಣಿಸುತ್ತವೆ. ಇತ್ತೀಚೆಗೆ ನಂದಗಾವ ಗ್ರಾಮದಲ್ಲಿ ನಡೆದ ಶ್ರೀ ದುರ್ಗಾದೇವಿ ಜಾತ್ರೆಯ ಸಂದರ್ಭದಲ್ಲಿ ನಡೆದ ಘಟನೆಯು ಅದೇ ರೀತಿಯ ಚರ್ಚೆಗೆ ಕಾರಣವಾಗಿದೆ. ವೀಕ್ಷಕರೇ, ಮೊನ್ನೆ ನಡೆದ ಶ್ರೀ ದುರ್ಗಾದೇವಿ ಜಾತ್ರೆಯಲ್ಲಿ ಪ್ರಸಾದ ವಿತರಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವು ವ್ಯಕ್ತಿಗಳ ನಡುವೆ ವಾಗ್ವಾದ ಉಂಟಾಗಿ ನಂತರ ಅದು ಕೈಕೈ ಮಿಲಾಸುವ ಮಟ್ಟಕ್ಕೆ ತಲುಪುದ ಘಟನೆ ನಡೆದಿದೆ ಎಂಬ ಮಾಹಿತಿ ದೊರೆತಿದೆ. ಈ ಘಟನೆಯಲ್ಲಿ ಶ್ರೀನಿವಾಸ ಗಸ್ತಿ ಎಂಬವರು ಗಾಯಗೊಂಡಿದ್ದು, ತಮ್ಮ ಮೇಲೆ ಕೆಲವು ಸೇರಿಕೊಂಡು ಹಲ್ಲೆ ನಡೆಸಿದ್ದಾರೆ ಎಂದು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿರುವುದು ತಿಳಿದುಬಂದಿದೆ. ಬಳಿಕ ಅವರನ್ನು ಜಮಖಂಡಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇದರಿಂದ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಇವತ್ತು ನಂದಗಾವ ಗ್ರಾಮದಲ್ಲಿ ಮಾದಿಗ ಸಮುದಾಯದ ಮಹಿಳೆಯರು, ಹಿರಿಯರು ಮತ್ತು ಮುಖಂಡರು ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡು ಶ್ರೀ ದುರ್ಗಾದೇವಿ ದೇವಸ್ಥಾನದ ಬಳಿ ಜಮಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೆಲವರು ಶ್ರೀನಿವಾಸ ಗಸ್ತಿಯವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡುತ್ತಿರುವುದು ಕಂಡುಬಂದಿದೆ. ಸ್ಥಳೀಯರ ಪ್ರಕಾರ, ಜಾತ್ರೆ ನಡೆಯುವ ವೇಳೆ ಶ್ರೀನಿವಾಸ ಗಸ್ತಿಯವರು ಅಪ್ರಸ್ತುತವಾಗಿ ಜಗಳಗಳನ್ನು ಪ್ರಾರಂಭಿಸುವುದು, ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸುವುದು, ಹಾಗೆಯೇ ಜಾತ್ರೆಯ ಬ್ಯಾನರ್ಗಳನ್ನು ಹಾನಿಗೊಳಿಸುವಂತಹ ಘಟನೆಗಳು ನಡೆದಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಈ ಕಾರಣಗಳಿಂದ ಸಮುದಾಯದ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ವರ್ಷದಲ್ಲಿ ಒಮ್ಮೆ ನಡೆಯುವ ಈ ಜಾತ್ರೆ ಗ್ರಾಮದ ಏಕತೆ ಮತ್ತು ಭಕ್ತಿಯ ಸಂಕೇತವಾಗಿದ್ದು, ಇಂತಹ ಸಂದರ್ಭಗಳಲ್ಲಿ ಗಲಾಟೆಗಳು ನಡೆಯುವುದು ಬೇಸರಕಾರಿಯಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲು ವ್ಯಕ್ತಪಡಿಸುತ್ತಿದ್ದಾರೆ. ವಿಶೇಷವಾಗಿ ಶ್ರೀನಿವಾಸ ಗಸ್ತಿಯವರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಯಾಗಿರುವುದರಿಂದ ಅವರು ಗ್ರಾಮಕ್ಕೆ ಮಾದರಿಯಾಗಬೇಕು ಎಂಬ ಅಭಿಪ್ರಾಯವನ್ನು ಹಲವರು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಶ್ರೀನಿವಾಸ ಗಸ್ತಿಯವರ ವಿರುದ್ಧ ಹಿಂದೆಲೂ ಕೆಲವು ಪ್ರಕರಣಗಳು ದಾಖಲಾಗಿವೆ ಎಂಬ ಮಾತುಗಳು ಕೇಳಿಬರುತ್ತಿದ್ದು, ಪ್ರತಿ ವರ್ಷ ಜಾತ್ರೆ ಸಮಯದಲ್ಲಿ ಇಂತಹ ಘಟನೆಗಳು ಮರುಕಳಿಸುತ್ತಿವೆ ಎಂಬ ಆರೋಪವೂ ಇದೆ. ಇದರಿಂದ ಸಮುದಾಯದ ಜನರಲ್ಲಿ ಅಸಮಾಧಾನ ಮತ್ತಷ್ಟು ಹೆಚ್ಚಾಗಿದೆ. ಆದರೆ ವೀಕ್ಷಕರೇ, ಈ ಪ್ರಕರಣದಲ್ಲಿ ಇನ್ನೊಂದು ಮುಖವೂ ಇದೆ. ಕೆಲವು ಗ್ರಾಮಸ್ಥರು ಹೇಳುವ ಪ್ರಕಾರ, ಜಾತ್ರೆಯಲ್ಲಿ ನಡೆದ ಸಣ್ಣ ಜಗಳವನ್ನು ದೊಡ್ಡದಾಗಿ ಮಾಡಿ ಶ್ರೀನಿವಾಸಗಳನ್ನು ಮಾಡಲಾಗುತ್ತಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ನಡೆದಿದ್ದು ಮಾತ್ರವಲ್ಲದೆ ಬಂಗಾರದ ಚೈನ್ ಕಳವು ಆರೋಪವೂ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಈ ಆರೋಪಗಳ ಸತ್ಯಾಸತ್ಯತೆ ಕುರಿತು ತನಿಖೆ ನಡೆಯಬೇಕಿದೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಗ್ರಾಮದಲ್ಲಿ ಶಾಂತಿ ಕಾಪಾಡುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆ ಇಡಲಾಗಿದೆ. ನಂದಗಾವ ಗ್ರಾಮದಲ್ಲಿ ಮಾದಿಗ ಸಮುದಾಯದ ಹಿರಿಯರು, ಗುರುಗಳು ಮತ್ತು ಮುಖಂಡರು ಸೇರಿಕೊಂಡು ಸ್ವಯಂ ಪ್ರೇರಿತವಾಗಿ ಒಂದು ಸಭೆ ನಡೆಸಲು ತೀರ್ಮಾನಿಸಿದ್ದಾರೆ. ಈ ಸಭೆಯಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಕ್ರಮ ಕೈಗೊಳ್ಳುವುದು ಮತ್ತು ಎಲ್ಲರೂ ಅಣ್ಣ ತಮ್ಮಂದಿರಂತೆ ಶಾಂತಿಯಿಂದ ಜೀವನ ನಡೆಸುವುದು ಎಂಬ ನಿರ್ಧಾರಕ್ಕೆ ಬರುವ ಸಾಧ್ಯತೆಯಿದೆ. ಇದಲ್ಲದೆ ಬೇರೆ ಗ್ರಾಮಗಳಿಂದ ಬಂದ ಭಕ್ತಾದಿಗಳು ಹಾಗೂ ಸಮುದಾಯದ ಮುಖಂಡರು ಕೂಡ ಶಾಂತಿ ಮತ್ತು ಸೌಹಾರ್ದದ ಪರವಾಗಿ ಮಾತನಾಡುತ್ತಿದ್ದಾರೆ. ಸಣ್ಣಪುಟ್ಟ ಗಲಾಟೆಗಳಾಗುವುದು ಸಹಜವಾದರೂ ಅವು ದೊಡ್ಡ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂಬ ಸಂದೇಶವನ್ನು ಅವರು ನೀಡಿದ್ದಾರೆ. ವೀಕ್ಷಕರೇ, ಈ ಘಟನೆ ಯಾವ ದಿಕ್ಕಿನಲ್ಲಿ ತಿರುವು ಪಡೆಯುತ್ತದೆ, ಪೊಲೀಸ್ ತನಿಖೆಯಲ್ಲಿ ಏನು ಬೆಳಕಿಗೆ ಬರುತ್ತದೆ ಮತ್ತು ಗ್ರಾಮದಲ್ಲಿ ಶಾಂತಿ ಸ್ಥಾಪನೆಗೆ ಯಾವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದರೊಂದಿಗೆ ಈ ಸುದ್ದಿ ಅಂತ್ಯಗೊಳಿಸುತ್ತಾ ಮುಂದಿನ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ಎಲ್ಲರಿಗೂ ನಮಸ್ಕಾರ. ನಂದಗಾಂವ ಗ್ರಾಮ ಹಿರಿಯರಿಗೆ, ನಮ್ಮ ಸಮಾಜ ಹಿರಿಯರಿಗೆಲ್ಲ ನಮಸ್ಕಾರ, ಎಲ್ಲ ತಾಲೂಕು ಹಿರಿಯರಿಗೆ, ಎಲ್ಲ ನಮ್ಮ ಸಮಾಜ ಹಿರಿಯರಿಗೆಲ್ಲ ನಮಸ್ಕಾರಗಳು. ಏನು ವಿಷಯ ಅಂದ್ರೆ, ಈಗ 30 ವರ್ಷದಿಂದಲೇ ನಮ್ಮ ದುರ್ಗಾದೇವಿ ಜಾತ್ರೆ ನಡೀತಾ ಇರ್ತದೆ. ಹಾಗೂ ನಮ್ಮ ಅಕ್ಕಿಮಡಿ ದುರ್ಗಾ ಇಲ್ಲಿ ನಂದಗಾಂವ ಗ್ರಾಮಕ್ಕೆ ಬರ್ತಾಳೆ. ಆಗ ಬಂದ ಟೈಮ್ದಾಗ ಎಲ್ಲ ಈಗ ಗುರು ಹಿರಿಯರು ಆಗಲಿ, ಸಮಾಜವರು ಎಲ್ಲ ಇಲ್ಲಿ ಹಳ್ಳಿಯವರು ಎಲ್ಲರೂ ಕೂಡ ನಿಂತು ನಂದಗಾಂವ ಗ್ರಾಮದವ್ರು ಎಲ್ಲರೂ ನಿಂತು ಜಾತ್ರೆ ಮಾಡೋ ಟೈಮ್ದಾಗ ಒಂದು ಸ್ವಲ್ಪ ಎಲ್ಲ ಕಾರ್ಯಕರ್ತರು ಎಲ್ಲರೂ ಮಾಡ್ತಾರ. ಜಾತ್ರೆ ಮಾಡೋ ಟೈಮ್ದಾಗ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾವ. ಮೊನ್ನೆ ನಾನು ಅವಾಗ ಜಾತ್ರೆ ಮುಂದೆ ಇದ್ದೆ. ನಮ್ಮ ದುರ್ಗಾಯಿ ಬರ್ತಾವ ಅಂದ್ರೆ ಪ್ರತಿ ವರ್ಷ ನಮಗೆ ನಂದಗಾಂವ ಗ್ರಾಮದವರು ನಮ್ಮ ಊರಿಗೆ ಭಂಡಾರ ಕೊಡ್ತಾರೆ. ಅದ್ರಾಗ ನಾನು ಇಲ್ಲಿ ಏನೋ ದೇವ್ರ ಸರವಾಗೈತೆ ಬಂದು ಎಲ್ಲರೂ ಬಂದು ಸೇವೆ ಮಾಡ್ತೀವಿ. ಎಲ್ಲರೂ ನಮ್ಮ ಊರನವರೆಲ್ಲ ಬರ್ತೀವಿ. ಬಟ್ ಈಗ ಅವಾಗ ಇವತ್ತು ಮನೆ ಸರಿಗೆ ಜಾತ್ರೆ ದಿವಸ ನಾವು ಖುದ್ದಾಗಿದ್ದವನ ಖುದ್ದಾಗಿದ್ದಾಗ ಎಲ್ಲರೂ ನಮ್ಮೆಲ್ಲರೂ ಫ್ರೆಂಡ್ ಸರ್ಕಲ್ ಹೋಗಿ ನಿಂತು ಮಾತಾಡೋ ಟೈಮ್ದಾಗ ಅವ ಶ್ರೀನಿವಾಸ ಗಸ್ತಿಯನ್ನ ಇದ್ದರು. ಅವತ್ತು
ಅವತ್ತು ನಾವು ಏನು ಮಾಡಿದ್ವಿ ನೋಡಪ್ಪ ಜಾತ್ರೆ ಕೂಡಿ ನಿಂತು ಮಾತಾಡಿದ್ವಿ ಎಲ್ಲರೂ ನಮ್ಮ ಗುರು ನಮ್ಮ ಎಲ್ಲ ಹಿರಿಯರು ನಿಂತು ಮಾತಾಡಿದ್ರು ಚರ್ಚೆ ಮಾಡಿದ್ವಿ ಅವರು ಮುಂದಿನ ಅವ್ರ ಊಟದ ವ್ಯವಸ್ಥೆ ಅದು ಎಲ್ಲ ಪ್ರಸಾದ ಕಾರ್ಯಕ್ರಮ ಮಾಡತ್ತಾರೆ ಎಲ್ಲರೂ ಮಾಡೋ ಟೈಮ್ದಾಗ ಸುಳ್ಳ ಏನು ಮಾಡಿದ ಅಲ್ಲೇ ನಿಂದ್ರು ಇಲ್ಲೇ ನಿಂದ್ರು ನಮ್ಮ ಮಂದಿಗೆ ತೊಂದರೆ ಮಾಡಕತ್ತದ ಮಂದಿರ ಮಾಡೋದ್ನಾಗ ಏನಾಗ್ತಾವ ನಾವು ಖುದ್ದಾಗಿ ನಿಂದ್ರ ಹೊತ್ನಾಗ ನಾವು ಎಲ್ಲರೂ ನಮ್ಮ ಜಾತ್ರೆ ಹಿರಿಯರೆಲ್ಲ ಬಂದು ಮುಂದಿನ ಕಾರ್ಯಕ್ರಮ ಅವ್ರು ಮಾಡಕತ್ತಾರ ಮತ್ತು ಇವರು ಏನು ಮಾಡ್ರು ಒಟ್ಟರು ಕೂಡ ಹೋಗಿ ಮತ್ತು ಮುಂದಿನ ಕಾರ್ಯಕ್ರಮ ಇರ್ತೈತೆ ಏನೇನೋ ಮಾಡ್ಬೇಕಾದ್ರೆ ಜಾತ್ರೆ ಮಾಡಾಕ್ತಿದ್ರು ಮಾಡೋ ಟೈಮ್ದಾಗ ಒಂದು ಏನೋ ಶಬ್ದ ಏನೋ ಬೇದ ಅಂತವ ನಮ್ಮ ಹುಡುಗರಿಗೆ ಜಾತ್ರೆ ಕಾರ್ಯಕ್ರಮ ಮಾಡೋರಿಗೆ ಯಾರು ಬೇದಾರ ನೋಡುಗುಡ್ಲೆ ಅವ ಮಾತಾಡಿದಂತ ಜಗಳ ಆಗಿಬಿಟ್ಟಿತ್ತದ ಅವೊಬ್ಬ ಏನಪ್ಪ ಅಂದ್ರೆ ಈಗ ದೇಶಕ್ಕಾಗಿ ಒಬ್ಬ ಸೈನಿಕ ಅವನ ಮೇಲೆ ನಮ್ಮ ಸಮಾಜದಾರಾಗಲಿ ನಮ್ಮ ಯಾರೋ ಆಗಲಿ ಅನ್ಯಾಯ ಮಾಡುವಂಥ ಪಸಂಗ ಇಲ್ಲ ಅದ ಯಾಕಂದ್ರೆ ಅವನು ನಮಗೆ ಆತ್ಮೀಯ ಇದಾನ ಅವನು ನಮ್ಮ ಮನೆ ನಾವು ಇದ್ದಂಗ ಅದಕ್ಕೆ ಅವನು ಅನ್ಯಾಯ ಮಾಡ ಅಂತೇಳಿ ಸುಳ್ಳ ಬೇರೆ ಮೀಡಿಯಾದವ್ರ ಮುಂದೆ ಸುಳ್ಳ ಸುದ್ದಿ ಹೇಳಿದಾನ ಯಾಕೆ ಜಾತ್ರೆ ಮಾಡ್ಬೇಕಂತ ವಿದೇಶ ಸಲುವಾಗಿ ಏನಂದ ನಾವೆಲ್ಲ ನೋಡಪ್ಪ ನಾನು ಹೇಳಿ ನಾವು ಖುದ್ದಾಗಿ ಹೋಗಿ ಸ್ಟೇಷನ್ದಾಗ ಹೇಳಿ ನೋಡಪ್ಪ ಒಂದು ಸಮಾಜ ಕೆಲಸ ಮಾಡೋ ಟೈಮ್ ಆಡ್ ಮಾಡಬೇಡ ಆಡ್ ಮಾಡಿದ್ರೆ ನೀನು ಚಲೋ ಆಗಿಲ್ಲ ನನಗೇನು ಕೊಳಮಿಲ್ಲ ಯಾರ್ಯಾರು ಏನು ಮಾಡ್ಯಾರ ಅವ್ನು ಬಿಡಂಗಿಲ್ಲ ಅನ್ನೋ ಟೈಮ್ದಾಗ ಮಾತಾಡಿದವ ಅವಾಗ ನಾನು ಒಬ್ಬ ಸಮಾಜ ಹಿರಿಯದನೆ ಅದಕ್ಕೆ ಒಂದು ಸ್ವಲ್ಪ ಏನೋ ತಪ್ಪು ಮಾಡ್ಯಾರಲ್ಲ ಅವ್ರಿಗೆ ಸರಿಪಡಿಸುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಎಲ್ಲ ಹಿರಿಯರು ಕೂಡಿ ಅದನ್ನೆಲ್ಲ ಮಾಡಬೇಡ ಬಿಟ್ಟು ಬಾ ಅಂತಂದಿವ್ರಿ ಇಲ್ಲ ಇದು ಮುಂದಿನ ವರ್ಷ ಜಾತ್ರೆ ಬಂದ್ ಮಾಡ್ರು ಏನು ಪರಕಿಲ್ಲ ನಾ ಇದನ್ನು ಮಾಡವಣ ಇದು ಪ್ರತಿಯೊಂದು ವರ್ಷಕ್ಕೂ ನಾವು ಈಗ 10-20 ವರ್ಷ ಆದ್ರೆ ನಾವು ಇಲ್ಲಿ ಜಾತ್ರೆ ಕಂಟಿನ್ಯೂ ಇದ್ದಾವಣ ಬರೋದು ಸುಳ್ಳ ಯಾರ ಮೇಲೆ ಸಣ್ಣ ಹುಡುಗರು ಜಗ ತೆಗೆದು ಒಬ್ಬ ಹಿರಿಯರಿಗೆ ಏನಾರ ರೆಸ್ಪಾನ್ಸ್ ಮಾಡಂಗಿಲ್ಲ ನಾಕೇನು ಅವನು ಒಬ್ಬ ಸೈನಿಕ ಆಗಿ ಈ ಜಾಗಕ್ಕೆ ನೀವು ಬರಬಾರ್ದಿತ್ತಪ್ಪ ಒಬ್ಬ ನಿನ್ನ ಲೆವೆಲ್ ಅಲ್ಲಿದ ಒಂದು ಸಮಾಜದಾರ ಮಾಡತ್ತಾರ ದೂರ ಕೂತ್ ನೋಡ್ರಿ ನಿಂದೊಂದು ಲೆವೆಲ್ ಇರ್ತೈತಿ ಅದನ್ನ ಮಾಡ್ಕೊತ ಹೋಗತ್ ನಾ ಅನ್ರಿ ಅವಾಗ ಆ ಟೈಮ್ನಾಗಿಲ್ಲ ಸಮಾಜಿಗೆ ಬಂದ್ರೆ ನಂದೇನೈತಿ ಆ ಕಳು ಮಾಡತ್ತಾರಂತ ಹೇಳ್ದ ಊಟ ಅನ್ನ ಪ್ರಸಾದ ಕಳು ಮಾಡುವಂಥದ್ದು ಏನಿಲ್ಲ ಜನಕ್ಕೆ ಅನ್ನ ಪ್ರಸಾದ ಎಲ್ಲರೂ ಹಾಕತ್ತಾರ ಊಟ ಮಾಡುವಂಥ ಕಳು ಮಾಡುವಂಥದ್ದು ಏನಿಲ್ಲ ಜನಕ್ಕೆ ಎಲ್ಲರೂ ಬಂದಾರು ನಮ್ಮ ಬೇರೂರು ಜನ ಬಂದೈತಿ ಅಲ್ಲಿ ಕಿಮ್ಮಾಡಿ ಆಗಲಿ ಈ ಕಡೆ ಅವರಾದಿ ಹಳ್ಳಿಮಟ್ಟಿ ಸುತ್ತಮುತ್ತಿ ಮಾರಾಪುರ ಸಂಗನಟ್ಟಿ ಮಲ್ಲಿಂಗಪುರ ಎಲ್ಲಾರು ಸಮಾಜದ ಎಲ್ಲಾರು ಬರ್ತಾರ ಅವ್ರಿಗೆ ಬಂದವ್ರಿಗೆ ಒಂದು ಸ್ವಲ್ಪ ಊಟದ ಅನ್ನ ಪ್ರಸಾದ ಊಟ ಮಾಡಿಸತ್ತಾರ ಆ ಊಟ ಮಾಡಿಸೋದು ಹೆಂಗೆ ಕಡಿಮೆ ಮಾಡ್ತಾರೆ ಅವ್ರಾಗೆ ಸ್ವಂತ ಮಂದಿಗೆ ಊಟ ಮಾಡಿಸೋ ಟೈಮ್ದಾಗ ಕಳು ಹೆಂಗೆ ಮಾಡ್ತಾರ ನಾ ಕೇಳಿ ಇಲ್ಲ ನನಗೆ ಹಂಗೆ ಬೇರೆದಾರು ಹೇಳಿದ್ರೆ ಅದನ್ನೆಲ್ಲ ತಿಳ್ಕೊಬಾರ್ದ ಒಬ್ಬ ನೀ ದೇಶ ಸೇವಕಾಗ ನಿನ್ನ ಮೇಲೆ ಗೌರವ ಐತಿ ನೀನು ಗೌರವ ಇಟ್ಕೊಂಡು ನೀ ಬದುಕಬೇಕಂತ ಇಷ್ಟು ಹೇಳಿ ಅವ್ರಿಗೆ ಅವನಿಗೆ ಮಾಧ್ಯಮದವ್ರ ಮುಂದ್ಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ಹೊಡೆದ್ರು ಮತ್ತು ನನ್ನ ಬಂಗಾರದ ಆಭರಣಗಳನ್ನ ಕಿತ್ಕೊಂಡ್ರು ಅಂತೇಳಿ ಅದು ಸರಿನಾ ಅಥವಾ ಸತ್ಯಕ್ಕೆ ದೂರವಾದದ್ದು ಆಮೇಲೆ ಅದ್ರ ಜೊತೆಗೆ ಇನ್ನೊಂದೇನು ಆಪಾದನೆ ಮಾಡ್ತಾರಂದ್ರೆ ಅವ್ರ ಹೆಂಡತಿಯವ್ರನ್ನ ಕೂಡ ಇಲ್ಲಿ ಬಂದಾಗ ಎಳೆದಾಡ್ರು ಅಂತೇಳಿ ಆರೋಪ ಮಾಡ್ತಾರೆ ಅದಕ್ಕಾಗಿ ತಾವು ಅಲ್ಲಿ ಅವತ್ತೇನಾದ್ರು ಘರ್ಷಣೆ ಜಗಳ ಆಯ್ತಲ್ಲ ಆ ಸಂದರ್ಭದಲ್ಲಿ ತಾವು ಅಲ್ಲಿ ಮುಂದಿದ್ರಿ ಏನು ಹೇಳ್ತೀವಿ ನಾವು ಮಧ್ಯಾಹ್ನ 3 ಗಂಟೆಗೆ 2 ಗಂಟೆಗೆ ಇಲ್ಲಿ ಬಂದಿದ್ದೇನ್ರಿ ನಾವು ಮುದ್ದೆ ಅದೇನು ಜಗಳ ಆಗೋತ್ನಾಗ ಅವ್ನು ಮುಂದೆ ಇದ್ದು ನಾನು ಆ ಬಂಗಾರ ಕೌಕ ಆಗಿದ್ದೆ ಅಂದ್ರೆ ಅವ್ನು ನನ್ನ ದುಡಿ ಮಾತಾಡಿನಿ ಅವಾಗ ಖುದ್ದಾಗಿ ಮಾತಾಡಿನಿ ಅವಾಗ ನಾನು ಫಸ್ಟ್ ನನಗೆ ಒಂದು ಇದನ್ನು ಮಾಡಿದ್ರೆ ಅವ್ನು ಬಂದು ಕೂಲಿ ಏನು ಮಾಡಿದ ನನಗೆ ಟ್ಯಾಂಕ್ಸ್ ಕೊಟ್ಟ ನಾನು ಟ್ಯಾಂಕ್ಸ್ ಕೊಟ್ಟು ಅವಾಗೂ ಹೋಗಿ ಮಾತು ಪ್ರಶ್ನೆ ಮಾಡಿ ಟ್ಯಾಂಕ್ಸ್ ಕೊಟ್ಟಾಗ ನೀನು ಬಂಗಾರ ಇದ್ರಿಕಿಲ್ಲ ನಿಂದು ಯಾವಾಗ ಬಂಗಾರ ಬಂತಪ್ಪ ಅಂತ ಪ್ರಶ್ನೆ ಮಾಡಿನಿ ಅವಾಗ ಇಲ್ಲ ಬಂಗಾರದ ಏನು ಇಲ್ಲ ಇದನ್ನು ಬ್ಯಾಕ್ಲೆಸ್ಟ್ ಏನಿಲ್ಲ ನನ್ನ ಕೊಳಾನ್ ಚೈನ್ ಹೋಗೈತೆ ಅಂದ ಮತ್ತು ನಾನು ಕೊಳಾನ್ ಚೈನ್ ನಾನು ನೋಡಿಲ್ಲ ನೀ ಬ್ಯಾಕ್ಲೆಸ್ಟ್ ಐತೈತಿ ನಾನು ಬ್ಯಾಕ್ಲೆಸ್ಟ್ ನಾನು ದುರ್ಗಾಯಿ ಬಂಡಾರ ಬಿಡಿ ಅವನ ನೀ ಬ್ಯಾಕ್ಲೆಸ್ಟ್ ಹೋಗಿದ್ವಿ ನಾನು ದುರ್ಗಾಯಿ ಬಂಡಾರ ಬಿಡಿ ನಮ್ಮ ಮುಂದಿನ ಏನು ಸಮಾಜಿನ ನಾನು ಏನು ನೋಡ್ಕೋಬೇಕು ಬಿಡಬೇಕು ನಾ ಕೇಳ್ಕೊತನು ಆ ನಂತರ ಮುಂದೆ ಮಾತಾಡ್ತನು ಅಂತ ನಾನು ಹೇಳ್ರಿ ಅವ್ರಿಗೆ ಓಕೆ ಅವ್ರ ಹೆಣ್ಮಕ್ಳು ಎಳೆದಾಡ್ರು ಅಂತ ಏನು ಸುಳ್ಳು ಗದ್ನಿ ರೀ ಅದು ಯಾವ ಅವ್ರ ಹೆಣ್ಮಕ್ಳು ಇಲ್ಲಿ ಬಂದಿಲ್ಲ ಅದು ಬರೋ ಟೈಮ್ ಅಂತ ಇಲ್ರಿ ನಾ ಅದಕ್ಕೆ ಏನಿ ಈಗ 20-30 ಮಂದಿ ಜಗಳ ಬಂದಾಗ ಜಗಳ ನೋಡಕ್ಕೆ ಹೋಗಿದ್ವಿ ನಾ ಬಿಡಿಸಬೇಕು ಕೊಳಾನ್ ಚೈನ ನೋಡಕ್ಕೆ ಹೋಗಿದ್ದಕ್ಕೆ ಏನೇ ಅವ್ರು ಆ ಜಗಳದ ಟೈಮ್ದಾಗ ಇಲ್ಲ ಅವರು ಸುಳ್ಳು ಆಪಾದನೆ ಮಾಡ್ಯಾರ ಈಗ ಅವರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನ್ನಡಿ ತಾಲೂಕಿನ ನಂದಗಾಂವ್ ಗ್ರಾಮದ ನಮ್ಮ ಮಾದರ ಚೆನ್ನಯ್ಯ ಸಮಾಜದ ನಮ್ಮ ಅಷ್ಟು ಸಮಸ್ತ ಗುರು ಹಿರಿಯರು ಹಾಗೂ ನಮ್ಮ ನಂದಗಾಂವ್ ಹಿರಿಯರು ಕೂಡಿ ನಾವು ಪ್ರತಿ ವರ್ಷ ದುರ್ಗಾದೇವಿ ಜಾತ್ರೆ ಮಾಡ್ತೀವಿ. ನಾನು ವಿಠಲ್ ಮೇಗಡಿ ಅಂತ, ನಾನು ಸಮುದಾಯದ 6 ಜನದೊಳಗೆ ನಾನು ಒಬ್ಬನ ಹಿರಿಯನಿ. ಅಷ್ಟು ಕೂಡ ಜಾತ್ರೆ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷ ನಾವು ತಿಳಿಯಾಕೈತಿ 25 ವರ್ಷ ನಾನು ಜಾತ್ರೆ ಮಾಡಾಕತ್ತೀನಿ. ದೊಡ್ಡ ಹಿರಿಯರು ಜೋಡ ಕೂಡಿ ನಾವು ಪ್ರತಿ ವರ್ಷ ಜಾತ್ರೆ ಮಾಡ್ಕೊತ ಬರ್ತೀವಿ. ಇವ ಶೀನು ಗಸ್ತೆ ಅಂತೇಳಿ ಮಿಂಟ್ರಿ ಅದಾನು, ವರ್ಷಕ್ಕೊಮ್ಮೆ ಬರ್ತಾರೋ. ಪ್ರತಿ ವರ್ಷ ಜಗಳ, ಶೀನು ಆಯ್ತು, ಜೀರೋ ಆಯ್ತು, ಇವು ಪ್ರತಿ 3 ಮಂದಿ ಅಣ್ಣ ತಮ್ಮದ ಪ್ರತಿಯೊಬ್ಬರು ನಮ್ಮ ಸಮಾಜ ಮೇಲೆ ಕೆಟ್ಟ ನಡವಳಿಕೆ ರೀತಿ ನಡ್ಕೋತಾರೋ. ನಾವು ಈಗ ನಮ್ಮ ದೇವರ ಪ್ರಸಾದ ಚಾಲೂ ಮಾಡಿರ್ತೀವಿ. ಪ್ರಸಾದ ನಾವು ಹಂಚೋದ ಪ್ರಸಾದ ಮಂದಿಗೆ ಹಂಚಕಂತ ಪ್ರಸಾದ ಮಾಡಿರ್ತೀವಿ. ಅವ್ರಿಗೆ ಯಾಕೆ ಕೊಡ್ತೀವಿ, ಇವ್ರಿಗೆ ಯಾಕೆ ಕೊಡ್ತೈತಿ ತಕ್ಷಣ ಬಾಸ್ಗಳ ಬೇಯ್ದ ಟೈಮ್ದಾಗ ನಮ್ಮ ಮಕ್ಕಳು ನಮ್ಮ ಅಪ್ಪನ ಯಾಕೆ ಬೇಯ್ತೈತಿ ತಕ್ಷಣ ನಮ್ಮ ಹುಡುಗರು ಬಾಯಿ ಹಾಕಿದ ಕಾರಣಕ್ಕಾಗಿ ನಮ್ಮ ಹುಡುಗರನ್ನ ಕುದಿಗೆ ಸಿಗಾಕೋದ. ಆಗ ನಾವು ತೆಗೆದು ಉದ್ದಿ ನನ್ನ ಮಕ್ಕಳ ಸರಸ್ವಣಿ ತೆಗೆದು ಉದ್ದಿ ಹೋಗಿ ಬಿದ್ದ. ಆ ನಂತರ ಅವನೊಂದೊಂದು ನಾವೊಂದೊಂದು ಅವ ಶಬ್ದಗಳು ಅವ ಅಂದ ನಾವು ಅಂದೀವಿ. ಹೀಗಾಗಿ ಅವ ಹೇಳ್ತಾನು, ನನ್ನ ಹೆಂಡತಿಗಳನ್ನು ಬಂಗಾರ ಕಸ್ಕೊಂಡಾನು, ಆಕೆ ತಂಗಿ ಹೇಳ್ತಾಳು ನಾನು ಜಗ್ಗ್ಯಾಡ್ಯಾನತ್ತ. ಆ ಜಾತ್ರೆಗೆ ಆಕೆ ಇಲ್ಲಿ ಬಂದೇ ಇಲ್ಲ, ಆಕೆಗೂ ನಮಗೆ ಏನೂ ಆಗಿಲ್ಲ, ಸಂಬಂಧ ಇಲ್ಲ.
ಶ್ರೀನಿವಾಸ ಗಸ್ತಿ ಏನೈತಿ ಪ್ರತಿ ಕೆಟ್ಟ ನಡವಳಿಕೆ ನಡ್ಕೋತಾನು, ಪ್ರತಿ ವರ್ಷ ಈ ರೀತಿ ಮಾಡ್ತಾನು. ನಾ ಜಾತ್ರೆ ನಿಂದ್ರಿಸ್ತಾನೆ ಕರೆ ನಾನು ನಿಮ್ಮನ್ನ ಬಿಡಂಗಿಲ್ಲ, ಹಂಗಾತು ಹಿಂಗಾತು ಕೆಟ್ಟ ಭಾಷೆಗಳು ಮಾತಾಡ್ತಾನು. ಹಿರಿಯರನ್ನ ಕಡ್ದು ಪಾಲ ಹಾಕ್ನತಾನು. ಎಷ್ಟು ಮಂದಿ ಹಿರಿಯರು ಅದಾರಲ್ಲ ಅಷ್ಟಕ್ಕೂ ಹಿರಿಯರ ಮಂದಿ ಕಡ್ದು ಪಾಲ ಹಾಕ್ನತಾನು. ಈ ರೀತಿ ಕೆಟ್ಟ ನಡವಳಿಕೆಯಿಂದ ನಡ್ಕೋತಾನು. ಅವಾಗ ನಮಗೆ ಯಾವುದೋ ಏನು ವೈಯಕ್ತಿಕ ದೇಶ ಇಲ್ಲ, ಬರೀ ಪ್ರತಿ ವರ್ಷ ಜಾತ್ರೆಗೆ ಅಷ್ಟೇ ಬರ್ತಾನು, ಜಾತ್ರೆ ದಿನನೇ ಜಗಳ ಆಡ್ತಾನು. ಮತ್ತು ಈಗ ಎಷ್ಟು ಪ್ರಕರಣಗಳು ಅದಾವ್ರಿ ಅವನ ಪ್ರಕಾರ ಬೆಳಗಲಿಯಲ್ಲಿದೆ ಈಗಲೇ 2-3 ಕೋಟಿನಾಗ ಅವನ ಮೇಲೆ ಕೇಸ್ ನಡೀತಾ ಇದ್ದಾವೆ. ಈ ರೀತಿ ಪ್ರತಿ ವರ್ಷ ಯಾವ್ದಾರು ಸಣ್ಣ ಸಣ್ಣ ಹುಡುಗರನ್ನ ಬಡ್ಕೋದು, ಹೆಣ್ಣು ಹುಡುಗರಿಗೆ ಏನಾದ್ರು ಸುಡಾಸೋದು, ಈ ಮನುಷ್ಯ ಸರಿ ಇಲ್ಲ. ಈಗ ನಮ್ಮ ಮತ್ತು ಭಾರತೀಯ ಸೇನೆಗಳು ಕೆಲಸ ಮಾಡ್ತಾ ಅಂತ ಹೇಳ್ತಾನೆ ನಾವು. ನಿಮ್ಗೆ ಆಲ್ರೆಡಿ ಈಗ ಪ್ರಕರಣಗಳು ದಾಖಲಾಗ್ಯಾವ ಅಂತ ಹೇಳ್ತಾರೆ, ಮತ್ತು ನಿಮ್ಮ ಆರೋಪ ಮಾಡ್ತಾನೆ ನಾವು. ಅವ್ನು ನಮ್ಮ ಮೇಲೆ ಆರೋಪಿ ಮಾಡ್ತಾನೆ, ಸುಳ್ಳು ಆರೋಪಿ ಮಾಡ್ತಾನೆ. ಅವ ಭಾರತೀಯ ಸೈನಿಕ ಇರ್ಬೋದು, ನಾನು ಒಬ್ಬನೇ ರೈತನೇ ಅದೀನಿ. ರೈತನಿಗೂ ಅಷ್ಟು ಉದ್ದೇಶಪೂರ್ವಕವಾಗಿ ಮಾಡ್ತಾನೆ. ನಮ್ಮ ಊರ ಜಾತ್ರೆ ಉದ್ದೇಶಪೂರ್ವಕವಾಗಿ ಮಾಡ್ತಾನೆ. ಅಂದರೆ ನಿಮಗೆ ಅವಾಗ ಈಗ ರಿಲೇಷನೂ ಇದೆ, ರಿಲೇಷನ್ ಐತಿ, ಆದ್ರೆ ಉದ್ದೇಶಪೂರ್ವಕ ಮಾಡ್ತಾನು. ನಮ್ಮ 200 ಮನೆ ಅದಾವ ನಮ್ಮ ನನ್ನಗಾಂವ್ ಸಮಾಜದ್ದು, ಅಲ್ಲಿ ನಮ್ಮ ಮಾದರ ಸಮಾಜದ್ದು. ನಮ್ಮ ಮಾದರ ಸಮಾಜ ಒಳಗೆ 200 ಮನಿತಾನ ಅಂದಾಗ ಅವ್ರು 3 ಮನಿತಾನ ಬೆಸ್ಟ್. ನಮ್ಮಲ್ಲಿ ಯಾರ್ದು ಇನ್ನೂ ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಒಕ್ಕಟ್ಟಾಗಿ ಜಾತ್ರೆ ಮಾಡ್ತೀವಿ, ನಾವು ಒಕ್ಕಟ್ಟಾಗಿ ಕೂಡಿರ್ತೀವಿ. ಈ ಎಲ್ಲ ಸಮುದಾಯ ಕೂಡೈತಿ ಅವನ ಮ್ಯಾಗ ಆರೋಪ ಮಾಡತೈತಿ. ಅವ ನಮ್ಮ ಮೇಲೆ ಆರೋಪಿ ಮಾಡ್ತಾನ, ಸುಳ್ಳು ಕೆಲಸ ಮಾಡತಾನ. ವೈಯಕ್ತಿಕ ದೇಶ ಏನೂ ಇಲ್ಲ, ಇದು ವೈಯಕ್ತಿಕ ದೇಶದಿಂದ ಏನಲ್ಲ. ಅಷ್ಟು ನಮ್ಮ ಸಮುದಾಯ ಕೂಡೈತಿ. ನಮ್ಮ ಮುಧೋಳ ಹಿರಿಯರದಾರು, ಮಾಲಿಂಪುರ ಹಿರಿಯರದಾರು, ನಾವು ಸುತ್ತಮುತ್ತ ಅಷ್ಟು ನಮ್ಮ ಸಮುದಾಯ ದೊಡ್ಡ ದೊಡ್ಡ ಹಿರಿಯರುಗಳು ಅದಾರು, ರೈತರು ಅದಾರು. ಅದಕ್ಕಾಗಿ ನಾವು ಅವ್ರನ್ನ ನಮ್ಮ ಸಮುದಾಯ ಹಿರಿಯರುಗಳನ್ನ ಕರೆಸಿದ್ವಿ. ಈ ರೀತಿ ನಡೆದೈತೆ ದೀಕ್ಷೆಯಿಂದ ಸಮುದಾಯದಾಗ ಬೆರಕು ಮೂಡಿಸುವಂತ ಕೆಲಸ ಮಾಡತ್ತಾನ. ಪ್ರತಿ ವರ್ಷ ಕಟಾರಕ್ಕೆ ಹರಿದು ನನ್ನ ಫೋಟೋ ಹಾಕಿಲ್ಲ, ನಿನ್ನ ಫೋಟೋ ಹಾಕಿಲ್ಲ, ಅವನ ಮ್ಯಾಗ ಕೇಸ್ ಮಾಡಿದ್ರಿ. ಅವ್ನ ನಮ್ಮ ಮೇಲೆ ಮಾಡ್ಯಾನ, ನಾವು ಅವನ ಮೇಲೆ ಕೌಂಟರ್ ಮಾಡಿದ್ವಿ. ಕೊಡುವಂತ ಕೆಲಸ ಯಾರು ಮಾಡ್ತಾರ? ಅವ್ರಿಗೆ ಹಿಂದೆ ಕುಮ್ಮಕ್ಕು ಕೊಡುವಂತ ಕೆಲಸ ಅವ್ರಿಗೆ ಅವ್ರ ಮನ್ಯಾಗ ನನ್ನ ತಂಬರಾರಿ 3 ಮಂದಿ ರೀ. ಅವರು ಜಯರಾಜ್ ಗಸ್ತಿ, ಗುರುಪಾದ್ ಗಸ್ತಿ, ಶ್ರೀನಿವಾಸ ಗಸ್ತಿ, ಇವರ 3 ಮಂದಿ. ಈ 3 ಮಂದಿ ಬಿಟ್ಟು ನಮ್ಮಲ್ಲಿ ನಮ್ಮ ಸಮಾಜದಾಗ ಭಾಳ ಒಳ್ಳೆಯದೈತಿ. ನೀವು ಎಷ್ಟು ಮಂದಿ ಮ್ಯಾಗ ಕೇಸ್ ಮಾಡ್ರಿ? ನಾವು 5 ಜನದ ಮೇಲೆ ಮಾಡಿವಿ. 5 ಜನ. ಮೊದಲ ನೀವು ಮಾಡಿದ್ರೆ ಅವ್ರು ಮಾಡಿದ್ರು? ಮೊದಲು ಅವರೇ ಮಾಡಿದ್ರು. ಇಲ್ಲಿ ಜಗಳ ತೆಗೆದು ಹೋಗಿ ದೌರ್ಜನ್ಯ ಮಾಡಿ ಅಲ್ಲೇ ನಮ್ಮ ಮೇಲೆ ಕೇಸ್ ಮಾಡಿದ್ರು. ಕೇಸ್ ಮಾಡಿ ಹೊಳ್ಳೆ ಇನ್ನೂ TV 9ದಾಗ ಇವು ಯೂಟ್ಯೂಬ್ ಚಾನಲ್ದಾಗ ಸುಳ್ಳು ಹೇಳಿಕೆಗಳನ್ನು ಕೊಡ್ತಾನು. ಊರು ಮರ್ಯಾದೆ ಕಡೆ ಆಯ್ತಾನು. ಆಕಿ ತಂಗಿ ಹೇಳ್ತಾಳು ಎಳದಾಡಿದ್ವಿ ಜಿಗ್ಗಾಡಿದ್ವಿ ಅಂತ ಹೇಳ್ತಾನು. ಅಷ್ಟು ನಾವು ಕೀಳು ಮಟ್ಟಿಗೆ ಇಳಿಯುವಂಥ ಜನ ಅಲ್ಲ. ಆಕಿ ನಮ್ಮ ತಂಗಿ ಕಳು ಆ ರೀತಿ ನಾವು ನಡ್ಕೊಂಡಿಲ್ಲ. ಆಕಿ ಜಾತ್ರೆಗೂ ಬಂದಿಲ್ಲ. ಇಲ್ಲಿ ಬರೀ ಗುಂಡಾಗಳನ್ನ ಕರೆಸ್ಯಾರು, ಆದಾತು ಇದಾತು ಏನೇನು ಸುಳ್ಳು ಕಥೆಗಳನ್ನ ಹೇಳ್ತಾನು. ಹಿರಿಯರಿಗೆ ನಮ್ಮ ಸಮುದಾಯ ಹಿರಿಯರಿಗೆ ಗುಂಡಾಗಳು ಹೇಳ್ತಾನು. ನಾವು ತಪ್ಪು ಮಾಡಿದ್ರೆ ನಮ್ಮ ಸಮುದಾಯ ನಮ್ಮ ಹಿರಿಯರ ನಮಗೆ ಯಾರು ಬೆನ್ನ ಹತ್ತಿರಕ್ಕಿಲ್ಲ. ನಮ್ಮ ಸಮುದಾಯ ನಮ್ಮ ಹಿರಿಯರ ಬೆನ್ನ ಹತ್ತಾರು. ನಮ್ಮ ಸತ್ಯ ಎತ್ತಿದ್ರೆ ನಮಗೆ ಬೆನ್ನ ಹತ್ತಾರ. ಅವ್ನು ಸುಳ್ಳು ಹೇಳ್ತಾನು, ನಾ ನ್ಯಾಯ ಕೊಡ್ಸಾತೀನಿ ಅಂತ ಹೇಳ್ತಾನು. ಇಲ್ಲಿ ಯಾರಿಗೆ ನ್ಯಾಯ ಕೊಡ್ಸಾತಾನ ನಮಗೂ ಗೊತ್ತಾಗತ್ತಾವ. ಈಗ ಅವನು ಪರವಾಗಿ ಒಬ್ರು ನಿಂದ್ರವ್ರೆಲ್ಲ ಅವ್ನು ನ್ಯಾಯ ಕೊಡಿಸ್ತಾನ, ಅವ್ನು ಯಾರಿಗೆ ನ್ಯಾಯ ಕೊಡಿಸ್ತಾನೋ ನಮಗೂ ಗೊತ್ತಿಲ್ಲ. ನಮ್ಮೂರು ನಂದಗಾಂವ್ ರೀ, ದುರ್ಗಾಯಿ ಜಾತ್ರೆ ಮುಂಜಾನೆಯಿಂದ ಸಂಜೆ 7 ತನಕ ಜಾತ್ರೆ ಮಾಡೀವ್ರಿ. ಎಲ್ಲರೂ ಚಂದದಿಂದ ಮಾಡೀವ್ರಿ, ಎಲ್ಲರೂ ಶಾಂತಿ ಸಮಾಧಿಯಿಂದ ಮಾಡೀವ್ರಿ. ನಮ್ಮೂರು ಜನ, ನಮ್ಮೂರು ಹಿರಿಯರು, ನಮ್ಮೂರು ಅಕ್ಕಂಗ್ಯಾರು, ಅಣ್ಣತಮ್ಮರು, ಬಂದವರು ಮತ್ತು ಇಲ್ಲಿದ್ದವರು, ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಕೂಡಿಸಿ ನಾವು ಜಾತ್ರೆ ಚಂದದಿಂದ ಮಾಡೀವ್ರಿ. ಮೇಡತ್ತಂತಲೇ ಅನ್ನ ಪ್ರಸಾದದಿಂದ ಇದೊಂದಿಷ್ಟ ಸಮಸ್ಯೆ ಆಗೈತೆ ರೀ. ಸಮಸ್ಯೆ ಆಗಿ ಅವರ ಸೇನು ಅಣ್ಣ ಬಂದ್ರಿ, ಇದೊಂದಿಷ್ಟ ಇದನ್ನು ಮಾಡಿದ್ರಿ, ಇದನ್ನೆಲ್ಲ ಹಂಚ್ರಿ ಅಂದ್ರಿ. ಹಂಚನಂತಲೇ ಎಲ್ಲರಿಗೂ ನಾವು ಸಮಾನ ಆಗಿದ್ವಿ. ನಾವೆಲ್ಲರೂ ಹಿರಿಯರು, ನಮ್ಮ ಊರು ಹಿರಿಯರೆಲ್ಲ ನಾವು ಸಮ ಅದೀರಿ. ನಮ್ಮಲ್ಲಿ ಯಾರು ಅಂಥವ್ರಿಲ್ಲ ಇಂಥವ್ರಿಲ್ಲ ರೀ. ನಾವು ಒಂದು ಕೌಡ್ರಲ್ಲ, ಒಂದು ತುಡುಗ್ರಲ್ಲ, ಒಂದು ಏನೂ ಅಲ್ಲ ರೀ. ಈಗ ಅವ್ರು ಮಾಜಿ ಸೈನಿಕರಿದೀವಿ ಅಂತ ಹೇಳ್ತಾರೆ. ಹಾಂ ರೀ. ಅವ್ರ ಮೇಲೆ ನೀವು ಸಮಾಜದವರು ಇವ್ರು 4-5 ಜನ ಸೇರಿ ಹಲ್ಲೆ ಮಾಡ್ಯಾರ, ನನಗೆ ಜೀವ ಬೆದರಿಕೆ ಹಾಕಿದಾರ, ಆಮೇಲೆ ನನ್ನ ಬಂಗಾರೆಲ್ಲ ಹರಿಕೊಂಡಾರ ಅಂತಂದು ಹೇಳಿಕೆ ಕೊಟ್ಟಾರ. ಅದಕ್ಕೆ ಅದಕ್ಕೆ ಹಾಕವ್ರು ಯಾರು ರೀ? ಜೀವ ಬೆದರಿಕೆ ಹಾಕವ್ರ ರೀ. ದೇಶಕ್ಕೆ ಕಾಯಂ ಅವ್ರಿ ಹಾಕವ್ರು ಯಾರು ರೀ? ಎಲ್ಲರೂ ಒಗ್ಗಟ್ಟದಿಂದ ಮಾಡಿದ್ರಿ, ಎಲ್ಲರೂ ಚಂದಿಂದ ಇರುದ್ರಲ್ಲೇ. ಈಗ ಪ್ರತಿ ವರ್ಷ ಅವ್ರ ಜಾತ್ರೆಗೆ ಬಂದಾಗ ಜಗಳಗಳು ನಡೀತಾವ ಅಂತಂದ ಅವ್ರಿನ ಸಮುದಾಯದ ಹಿರಿಯರೆಲ್ಲ ಹೇಳಾಕ್ತಾರ. ಅದ್ರ ಜೊತೆಗೆ ನೀವು ಹೆಣ್ಮಕ್ಳೆಲ್ಲ ಅವತ್ತು ಜಾತ್ರೆ ಆಗದ್ರಿ. ಅವ್ರ ಶ್ರೀಮತಿ ಅವ್ರ ಅಂದ್ರೆ ಅವ್ರ ಹೆಂಡತಿ ಅವ್ರನ್ನ ಎಳೆದಾಡ್ರು ಅಂತೇಳಿ ಆರೋಪ ಮಾಡ್ಯಾರ. ಅದಿಲ್ರಿ ಎಲ್ಲ ಸೋಡ್ರಿ ಅವ್ರ ಜಾತ್ರೆಗೆ ಜಾತ್ರೆಗೆ ಬಂದಿಲ್ಲ ಹೇಳ್ತಾರ. ಆರೋಪ ಎಲ್ಲ ಸುಳ್ಳು ಐತೆ ಅಂತ. ಹೆಣ್ಮಕ್ಳು ಜಾತ್ರೆಗೆ ಬಂದಿಲ್ರಿ. ಅವ್ರು ಬಂದಿಲ್ಲ, ಹೆಣ್ಮಕ್ಳು ಬಂದಿಲ್ರಿ ಜಾತ್ರೆಗೆ. ಆಯ್ತು. ನಾಗಪ್ಪ ಹೆಗಡೆ ಅಂತೇಳಿ ನಮ್ಮ ಹೆಸರು ರೀ. ನಂದಗಾಂವ್ ಊರ.
ಜಾತ್ರೆ ನಮ್ಮ ಸಮಾಜದ ಹಿರಿಯರು ಎಲ್ಲರೂ ಒಕ್ಕಡದಿಂದ ಕೆಲಸ ಮಾಡ್ತಾರೆ ರೀ. ಯಾರು ಸಣ್ಣವ್ರು ಅನ್ನಂಗಿಲ್ಲ ದೊಡ್ಡವ್ರು ಅನ್ನಂಗಿಲ್ಲ, ಕರ್ಕೊಂಡು ಒಳ್ಳೆಯ ರೀತಿಯಿಂದ ಇಷ್ಟು ದಿವಸ ಆದ್ರೂ ಕೆಲಸ ಮಾಡ್ಕೊತ ಬಂದಾರ. ಮತ್ತು ದುರ್ಗಾದೇವಿದು ಏನು ಕಾರ್ಯಕ್ರಮ ಅದಾವಲ್ಲ ಅವನ್ನ ನಿಯತದಿಂದ ಕೆಲಸ ಮಾಡ್ತಾರೆ. ಮತ್ತು ಸುಮ್ಮನೆ ವಿನಾಕಾರಣ ಯಾವಾಗಾರ ಒಮ್ಮೆ ಬಂದು ನಿಲ್ಲವನು ಅಲ್ಲ, ಅವ್ನು ನಿಂತೀವಿ ಇಲ್ಲ, ನಿಲ್ಲೋದು ಇಲ್ಲ. ಆ ಟೈಮ್ದೊಳಗೆ ಬಂದು ಏನೋ ಕೂಡಿ ಮಾಡಿರ್ತಾರೆ, ಅದನ್ನು ಸ್ವಲ್ಪ ಏನೋ ವಿಚಾರ ಮಾಡ್ಕೊಂಡು ವಿನಾಕಾರಣ ಏನು ಅದಕ್ಕೆ ಏನಂತಾರೆ ರೀ, ಕ್ಷುಲ್ಲಕ ಕೆಲಸ ವಿಚಾರ ಮಾಡಿ ಅದಕ್ಕೆ ಒಂದು ಏನು ಭಾಷೆ ಶಬ್ದ ಬಣ್ಣ ಹಚ್ಚಿ ಜಗಳ ಹಚ್ಚಿ ಇದು ಮಾಡಿಬಿಡ್ತಾರೆ. ಆ ರೀತಿ ಒಳ್ಳೇದಲ್ಲ ಅವ್ರು. ಏನು ಆರೋಪ ಮಾಡಾಕತ್ತಾರ ಅದೆಲ್ಲ ಸರಿ ಅದ ರೀ? ಸುಳ್ಳ್ರಿ, ಸುಳ್ಳ. ಈಗ ಅವ್ರು ಹೇಳ್ತಾರೋ ಸಮುದಾಯದ ಹಿರಿಯರ ಜೊತೆ ನಾ ಅದೀನಿ ಅಂತ ಹೇಳಿ, ಆದ್ರೆ ನೀವು ಯಾರು ಕೂಡ ಸಮುದಾಯದ ಹಿರಿಯರು ಇಲ್ಲಿ ತನಕ ಅವನ ಜೊತೆ ಹೋಗಿಲ್ಲ, ಅವನ ಪರವಾಗಿ ಯಾರು ಮಾತಾಡಿಲ್ಲ. ಸಮುದಾಯದ ಹಿರಿಯರ ಜೋಡಿ ಇದ್ರನ ಹೋಗ್ಬೇಕಲ್ಲ. ಈಗ ಹಂಗಿತ್ತಂದ್ರೆ ಈಗ ಬರ್ಬೋದಿತ್ತಲ್ಲ. ಇಷ್ಟೆಲ್ಲ ನಾವು ಸಮುದಾಯದವರು ನಮ್ಮ ತಾಲೂಕಿನ ಹಿರಿಯರು ಎಲ್ಲರೂ ಕೂಡಿರಿ, ನೀವು ಎಲ್ಲರೂ ಕೂಡಿರಿಲ್ಲ ಹಿರಿಯರು. ಈಗ ನಿಮ್ಮನ್ನಾರ ಹಿಡ್ಕೊಂಡು ಬರ್ಬೋದಿತ್ತು. ಇಲ್ಲ ಅವತ್ತು ನಂದು ಏನೋ ನಜರ್ ಚೂಕಿನಿಂದ ಆಗೈತಿ, ಏನೋ ನಂದು ಇದರಿಂದ ಆಗೈತಿ ಅಂತೇಳಿ ಬರ್ಬೋದಿತ್ತಲ್ಲ. ನಿಮ್ಮ ತಾಲೂಕಿನ ಹಿರಿಯರೊಳಗೆ ಯಾರನ್ನಾರು ಕರ್ಕೊಂಡು ಇಲ್ಲಿ ಸ್ಪಾಟ್ ಬರ್ಬೋದಿತ್ತು. ಅಂದ್ರೆ ಉದ್ದೇಶ ಏನು, ಜಗಳ ಜಾತ್ರೆಯಲ್ಲಿ ಅದು ಆಗಿರ್ಬೋದು ಹೆಚ್ಚು ಕಡಿಮೆ, ಆಗಿರ್ಬೋದು. ಆದ್ರೆ ಅವ್ರು ಏನು ಗಂಭೀರ ಆರೋಪ ಮಾಡಾಕ್ತಾರೆ ಅಂದ್ರೆ ನನ್ನ ಬಂಗಾರ ಕಿತ್ಕೊಂಡ್ರು, ನನ್ನ ಹೆಂಡತಿನ ಎಳೆದಾಡ್ರು ಅಂತಕ್ಕಂಥ ಒಂದು ಗಂಭೀರ ಆರೋಪ ಇದು. ಈಗ ಆ ಸ್ಪಾಟ್ ಮೇಲಂತೂ ಹೆಣ್ಮಕ್ಳು ವಿಶೇಷ ಕಡಿಮೆ ಬಂದಿರೋದಿಲ್ಲ. ಎಲ್ಲ ಈ ಓಡಾಡೋ ಹುಡುಗರು ಅವರು ಇವರು ಎಲ್ಲ ಹೇಳಿರ್ತಾರೆ, ನಿತ್ತು ಮಾಡ್ತಿರ್ತಾರೆ. ಬಂದ ಮಂದಿಗೆಲ್ಲ ಅಕ್ಕಿ ಮಾಡಿ ಜನ, ಸುತ್ತಮುತ್ತಿನ ಜನ ಎಲ್ಲರೂ ಬಂದಿರ್ತಾರೆ, ಅವ್ರಿಗೆ ಪ್ರಸಾದ ಮಾಡ್ತಿರ್ತಾರೆ ರೀ. ಆ ಟೈಮ್ದಾಗಂತೂ ಹೆಣ್ಮಕ್ಳು ಯಾರೂ ಬಂದಿರೋದಿಲ್ಲ. ಮತ್ತು ಆ ಹೆಣ್ಮಕ್ಳಂತೂ ಇಲ್ಲಿ ಬರೋ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಮನ್ಯಾಗ ಇರ್ಬೋದು, ಆದ್ರೆ ಇಲ್ಲಿ ಸ್ಪಾಟ್ ಬಂದಿಲ್ಲ. ಬಂಗಾರ ಕಿತ್ಕೊಂಡಿದ್ದು ಅವ್ರನ್ನ ಬಂಗಾರ ಅದು ಅಲ್ಲ, ಇತ್ತು ಐತಿ ಅನ್ನೋದು ಅವ ದೇವ್ರ ಮುಂದೆ ಸಾಕ್ಷಿ ಮಾಡಿ ಹೇಳ್ಬೇಕು ಅಷ್ಟೇ ರೀ. ಕಲಬುರಗಿ ಅಂತ ಮುಧೋಳ ತಾಲೂಕದ ನಮ್ಮ ಮಾದಿಗ ಸಮುದಾಯದ ಮುಖಂಡರು ಏನು ಮೊನ್ನೆ ಬಾಗಲಕೋಟೆ ಜಿಲ್ಲೆ ರಬಕವಿಬನಹಟ್ಟಿ ತಾಲೂಕಿನ ಈ ನಂದಗಾಂವ್ ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರಾ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಕಾರ್ಯಕ್ರಮದೊಳಗೆ ಕೆಲವೊಂದಿಷ್ಟು ಅಹಿತಕರವಾದಂಥ ಘಟನೆಗಳು ಸಂಭವಿಸ್ಯಾವ. ಜೊತೆಗೆ ಏನೈತಿ ಜಗಳದ ವಾತಾವರಣ ಏನು ನಿರ್ಮಾಣ ಆಗಿತ್ತು. ಆ ವಿಷಯದಲ್ಲಿ ಸಮುದಾಯ ಅಂದಮ್ಯಾಗ ಎಲ್ಲರೂ ಒಗ್ಗಟ್ಟಾಗಿ ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಒಳ್ಳೆಯ ಆಚರಣೆಗಳನ್ನು ಭಾಳ ಅನಾದಿ ಕಾಲದಿಂದಲೂ ನಾವು ಮಾಡ್ತಾ ಬಂದಿದ್ದೀವಿ. ಆ ಆಚರಣೆಯಲ್ಲಿ ಕುಂದುಕೊರತೆಗಳನ್ನು ಎಲ್ಲವನ್ನು ಪ್ರಶ್ನೆ ಮಾಡುವ ಅಧಿಕಾರ ಪ್ರತಿಯೊಬ್ಬರಿಗಿದೆ. ಬಟ್ ಅದರ ಒಂದು ಸಮುದಾಯದ ವ್ಯಕ್ತಿಯಾಗಿದೆ. ಇಲ್ಲಿ ದೇಶಕಾಯಿ ಯೋಧ ಅಂತೇಳಿ ಅವರೇನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಒಂದು ನಂದಗಾಂವ್ ಗ್ರಾಮದ ಹೆಸರನ್ನು ತೇಜೋವಧೆ ಮಾಡೋ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾದಂಥದ್ದು. ಸಮುದಾಯ ಅಂದಮ್ಯಾಗ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತಾವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಆ ಆಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡೋದಿರುತ್ತೆ. ಅಲ್ಲಿ ಚ್ಯುತಿ ಮಾಡುವಂಥ ಕೆಲಸ ಯಾವತ್ತೂ ನಾವು ಮಾಡಬಾರ್ದು. ಸಮುದಾಯದ ಹಿರಿಯರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟ, ಎಲ್ಲರೂ ಒಗ್ಗಟ್ಟಾಗಿ ನೀವೇನು ಆಚರಣೆಯನ್ನು ಮಾಡಿದ್ದೀರಿ ಅದಕ್ಕೆ ಚ್ಯುತಿ ತರುವಂಥ ಕೆಲಸ ಈಗೇನು ನಮ್ಮ ಸಮುದಾಯದ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ದಯವಿಟ್ಟು ಸಮುದಾಯದ ಮುಂದೆ ಅವರನ್ನು ಕರೆದು ಅವರಿಗೆ ಒಂದು ಶಿಸ್ತುಬದ್ಧಾಗಿ ತಾವೆಲ್ಲ ಇದನ್ನು ಮಾಡಿರಿ. ಇದನ್ನು ಯಾವುದೇ ಕಾರಣಕ್ಕೂ ನಂದಗಾಂವ್ ಗ್ರಾಮದ ಹೆಸರು ತೇಜೋವಧೆ ಮಾಡ್ತಕ್ಕಂಥ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಆಗಬಾರ್ದು. ಮತ್ತು ನಮ್ಮ ಸಮುದಾಯದ ಎಲ್ಲ ಹಿರಿಯರು ಅದನ್ನು ನಾವು ಖಂಡಾತುಂಡವಾಗಿ ಖಂಡಿಸ್ತೇವೆ. ಈ ವಿಷಯವನ್ನು ಮತ್ತು ಏನು ಜಗಳ ಆಗಿದೆ, ಭಾಳಷ್ಟು ಬಂಗಾರ ಅದು ಇದು ಎಲ್ಲ ಹೋಗಿದೆ, ಇವೆಲ್ಲ ಸತ್ಯಕ್ಕೆ ದೂರವಾದದ್ದು. ಇಲ್ಲಿ ಯಾವುದೇ ತರಹದ ಆ ಥರ ಕಲಹಗಳಾಗಿಲ್ಲ. ಸೊ ಅಂತಮ್ರದ ಮ್ಯಾಗ ವಿಷಯಗಳು ಒಂದೊಂದು ಬರ್ತಿರ್ತದೆ ಹೋಗ್ತಿರ್ತದೆ. ಇಲ್ಲೆಲ್ಲ ಸಮುದಾಯದಲ್ಲಿ ಎಲ್ಲರೂ ಸಮುದಾಯದ ವ್ಯಕ್ತಿಗಳನ್ನೇ ಎಲ್ಲರೂ ಒಂದು ಒಳ್ಳೆ ರೀತಿ ಆಚರಣೆ ಮಾಡಬೇಕಾಗಿತ್ತು. ಏನೋ ಒಂದು ಅದು ನಜರ್ ಚುಕ್ಲಿ ಆಗಿರುವಂಥ ಘಟನೆ ಇದು. ಯಾವುದೇ ಕಾರಣದ ಇಲ್ಲಿ ಅಂತ ಅವ್ರು ಅಂದ್ಕೊಂಡಂಥದ್ದು, ಅವರು ದೂರು ಕೊಡುವಂಥದ್ದು, ಇಂಥವೇನು ಕೆಲವೊಂದಿಷ್ಟು ಸನ್ನಿವೇಶಗಳೇನು ಅವರು ಸೃಷ್ಟಿ ಮಾಡಿದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾದಂಥದ್ದು. ಈ ವಿಷಯವನ್ನು ಕೂಡ ನಾವು ಮುಧೋಳ ತಾಲೂಕಾ ಎಲ್ಲ ಸಮುದಾಯದ ಹಿರಿಯರು ತೀವ್ರವಾಗಿ ಖಂಡಿಸ್ತಾರೆ. ಪ್ರಯತ್ನ ಮಾಡಿದ್ರ ಅಂತ ಸಂಧಾನ ಮಾಡುವಂಥ ಪ್ರಯತ್ನ ಇವಾಗ ಸಮುದಾಯದ ವಿಷಯ ಅಂದಮ್ಯಾಗ ಇಬ್ಬರು ಕೂಡ ಬರಬೇಕಾಗತ್ತೆ. ಅದನ್ನು ಪ್ರಯತ್ನ ಮಾಡಿದ್ರೆ ನಾವು ಅವ್ರನ್ನ ಕರೆದಿದ್ದೀವಿ. ಸೊ ಅವರು ಬಂದಿಲ್ಲ. ಇಲ್ಲಿ ಸಮುದಾಯದ ಮುಂದೆ ಅವರು ಬಂದು ಅದನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ಎಲ್ಲರನ್ನು ಕೂಡಿಸುವಂಥ ವ್ಯವಸ್ಥೆ ಮುಂದಿನ ದಿನದಲ್ಲಿ ಅವರು ಬಂದರೂ ಕೂಡ ನಾವು ಸಂಧಾನವನ್ನು ಮಾಡಿ ಎಲ್ಲರೂ ಐಕ್ಯತೆಯಿಂದ ಒಂದು ಒಳ್ಳೆ ಶಾಂತಿ ವ್ಯವಸ್ಥೆಯಿಂದ ಇರುವಂಥ ಕೆಲಸವನ್ನು ನಾವು ಸಮುದಾಯದ ಎಲ್ಲರೂ ಕೂಡಿ ಮಾಡ್ತೀವಿ. ಸಾಮಾಜಿಕ ಜಾಲತಾಣಗಳು ಏನು ಮಿಸ್ಯೂಸ್ ಆಗ್ತಾ ಇದೆ ಅಂದರೆ ಸೈನಿಕರ ಮೇಲೆ ಹಲ್ಲೆ ಆಯಿತು, ಸೈನಿಕನ ಕುಟುಂಬಕ್ಕೆ ರಕ್ಷಣೆ ಇಲ್ಲ ಅಂತಕ್ಕಂಥದ್ದು ಹೊರಗಡೆ ಜನರ ಆಕ್ರೋಶ ಆಗಿರ್ತದೆ. ನಿಜವಾಗ್ಲೂ ವಾಸ್ತವ ಏನಂತೇಳಿ ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನೀವು ಸಮುದಾಯದವರ ಇದ್ರ ಬಗ್ಗೆ ಏನು
ಸಮುದಾಯದಲ್ಲಿ ಆಗಿರ್ಬೋದು ಮತ್ತು ಮುಂದೆ ಕಾನೂನು ಹೋರಾಟನ ಯಾವ ರೀತಿ ಮಾಡ್ಬೇಕು ಅನ್ಕೊಂಡಿದ್ದೀವಿ? ಈ ದೇಶದ ಸುಭದ್ರತೆಯನ್ನು ರಕ್ಷಣೆ ಮಾಡಲಿಕ್ಕೆ ಯೋಧರು ಭಾಳ ಪ್ರಾಮುಖ್ಯತೆ ಉಳ್ಳವರು. ಒಬ್ಬರು ಯೋಧರಾಗಿ ಅವರು ಕೂಡ ಏನೈತಿ ಈ ಊರಿನ ಹಿತದೃಷ್ಟಿಯಿಂದ ಕೂಡ ಏನೈತಿ ಯಾವುದೇ ವಿಷಯಗಳನ್ನು ಅಷ್ಟೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವಂಥ ಕೆಲಸ ಮಾಡ್ಬೋದು. ಅದೇ ರೀತಿಯಾಗಿ ಈ ದೇಶಕ್ಕೆ ಬೆಂಗಾವಲಾಗಿರತಕ್ಕಂಥ ರೈತರು ಕೂಡ ಆ ರೈತರ ಮೇಲೂ ಕೂಡ ಅವರು ತೇಜೋವಧಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಮಾತ್ರ ನಾವು ಯಾವ ಸಮುದಾಯದ ಹಿರಿಯರು ಅದನ್ನು ನಾವು ಒಪ್ಕೊಳ್ಳಲ್ಲ. ಮುಂದಿನ ದಿನಮಾನಗಳಲ್ಲಿ ಅದನ್ನು ಸರಿ ಮಾಡುವಂಥ ಕೆಲಸ, ಯಾವುದೇ ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗಲಿ ಅದನ್ನು ಕೂಡ ನಾವು ಸರಿಪಡಿಸಿ ಶಾಂತಿ ಸುಭದ್ರತೆಯನ್ನು ಈ ಸಮಾಜದ ವ್ಯವಸ್ಥೆಯಲ್ಲಿ ಕಾಪಾಡುವಂಥ ಕೆಲಸವನ್ನು ನಾವೆಲ್ಲ ಹಿರಿಯರು ಕೂಡಿ ಮಾಡ್ತೇವೆ. ಮೊನ್ನೆ ನಡೆದಿರುವಂಥ ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ನಡೆದಿರುವಂಥ ಘಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ತಾಲೂಕಿನ ಈ ನರಗಾಂವ್ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಒಂದು ಸ್ವಚ್ಛವಾದಂಥ ಗ್ರಾಮ. ಈ ಗ್ರಾಮದಲ್ಲಿ ಯಾವತ್ತೂ ನಾವು ಭಾಳ ಸತಿ ಈ ಗ್ರಾಮಕ್ಕೆ ಬಂದು ಭೇಟಿ ಹೋಗಿವು. ಈ ಗ್ರಾಮದಲ್ಲಿ ಒಂದು ಭಾಳ ಅನ್ಯೋನ್ಯ ಸರ್. ಅನ್ಯೋನ್ಯ ಹೆಂಗಪ್ಪ ಅಂದ್ರೆ ಎಲ್ಲರೂ ಅಣ್ಣ ತಮ್ಮರ ಕೂಡ ಚೆನ್ನಾಗಿ ಕಾರ್ಯಕ್ರಮ ಮಾಡ್ಕೊಂಡು ಹೊಂಟಾರ. ಆದರೆ ಶ್ರೀನಿವಾಸ ಅನ್ನೋ ವ್ಯಕ್ತಿ ಏನಂದ್ರೆ ಶ್ರೀನಿವಾಸ್ ಗಸ್ತಿ ಅವ್ನು ಸ್ವಲ್ಪ ಮಣ್ಣಿಂದ ಕಿರಿಕಿರಿ ಭಾಳ ಆಯ್ತು. ಅವ್ನು ಮೊದಲಿಂದಾದ್ರು ನಾವು ನೋಡ್ಕೊತಾ ಇದ್ದೀವಿ. ಕೆಲವೊಂದು ಸಲ ಅವ್ನು ಕರೆದು ಕೆಲವೊಂದು ಸಂಧಾನ ಮಾಡಿದ್ದೀವಿ. ಆದರೂ ಕೂಡ ಅವ ತನ್ನ ವಿಷಯ ಬಿಡುವಲ್ಲ, ಚಟ ಬಿಡುವಲ್ಲವ. ಮತ್ತು ಸೈನಿಕದ ಅಂತ ಹೇಳಿಸಿಂದ ಅದನ್ನ ದುರುಪಯೋಗವಾದ ಅರ್ಥ ಆಗಬಾರ್ದು. ಒಬ್ಬ ಸೈನಿಕದನಪ್ಪ ಅಂದಮೇಲೆ ಇಲ್ಲಿ ವಾತಾವರಣ ಹೊಂದ್ಕೊಂಡು ಹೋಗ್ಬೇಕು. ನಾವು ಸಮಾಜದಲ್ಲಿ ಆದಷ್ಟು ತಿಳಿವು ಮಾಡೋಕ್ಕೆ ಹೊರತಾಗಿ ಬೆಂಕಿ ಹಚ್ಚಿ ಕೆಲಸ ಮಾಡಬಾರ್ದು. ಇನ್ನೊಂದು ಏನಾದರೂ ತಪ್ಪು ಆದರೂ ಕೂಡ ಅವ ಬಂದು ಸಮಾಜಕ್ಕೆ ಶರಣ ಆಗ್ಬೇಕು. ಮೊದಲೇ ಫಸ್ಟ್ ಬಂದು ಸಮಾಜಕ್ಕೆ ಶರಣ ಆದ್ರೆ ಸಮಾಜ ಅದನ್ನು ತಿಳಿವು ಮಾಡ್ತೈತಿ. ಅದೇನೋ ಸಮಸ್ಯೆ ಇದ್ರೂ ಅದನ್ನು ಬಗೆಹರಿಸ್ತದೆ. ಅದನ್ನು ಬಿಟ್ಕೊಂಡು ಡೈರೆಕ್ಟ್ ಒಮ್ಮೆ ಕೋರ್ಟ ಕಚೇರಿ ಅಂತ ಹೋದರೆ ಸಮಾಜ ಯಾವತ್ತೂ ಅವ್ನು ಬೆಂದು ಏನು ಇರೋದಿಲ್ಲ. ಈ ಗ್ರಾಮದ ಬೆನ್ನಿಂದ ಈ ತಾಲೂಕು ಜನ ಇರ್ತೈತಿ. ಈ ಮೀಡಿಯಾ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತೀನಿ. ಸೈನಿಕರು ಕೂಡ ಅವ ಬಂದಿಕ್ಕಿಂದ ಸಮಾಜಕ್ಕೆ ಶರಣ ಆಗಲಿ, ಅದನ್ನು ತಿಳಿವು ಮಾಡೋ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಶ್ರೀನಿವಾಸ್ ಗಸ್ತಿ ಅವರ ಮೇಲೆ ಹಲವಾರು ಪ್ರಕರಣಗಳು ಕೂಡ ಇದಾವೆ ಅಂತಕ್ಕಂಥದ್ದು ಒಂದು ಮಾಹಿತಿ ಬರ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವನು ಸಮಸ್ಯೆ ಹೋದ ಸರ್, ಸಮಸ್ಯೆ ಹೋದವ್ರಿ. ಅದನ್ನು ಪ್ರಕರಣಗಳು ಈಗಾಗಲೇ ಬೆಳಗಲಿಯಲ್ಲಿ ಮತ್ತೊಂದು ಇಲ್ಲಿ ಬೆಳಗಲಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಡೆ ಆತನ ಮೇಲೆ ಅದು ಎಫ್ಐಆರ್ಗಳು ಕೂಡ ದಾಖಲಾಗಿದ್ದಾವೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಮಾಹಿತಿ ಇದ್ದು ಕರೆ ಸರ್ ಐತಿ. ಆದರೆ ನಾನು ಕೆಲವೊಂದು ವಿಷಯಗಳು ಅವ್ನು ಕರ್ಕೊತ ಸಣ್ಣ ಮಾಡಿ ಸರ್. ಕೆಲವೊಂದು ವಿಷಯಗಳು ಸಣ್ಣ ಪುಟ್ಟ ಜಗದಾಗ ಕರ್ಕರ ಸಣ್ಣ ಮಾಡಿ ಹಿಂಗೆ ಮಾಡಕ್ಕೆ ಹೋಗ್ಬಿಡಪ್ಪ, ನೀನು ತಪ್ಪಾಕತಿ. ಯಾಕಂದ್ರೆ ನೀನು ನಮ್ಮ ಅವಧಿ ಸಮಾಜದ ಅವಧಿ ಈ ರೀತಿ ಮಾಡೋದ್ರಿಂದ ತಪ್ಪಾಕತಿ ಅಂತ ನಾವು ಹೇಳ್ಕೊತೀವಿ ಸರ್. ಅದಕ್ಕೆ ತನ್ನ ವಿಷಯ ಬಿಡಬಲ್ರಿ ನಾವು. ಈ ವಿಷಯದಾಗ ಅವ್ನು ತಪ್ಪೈತೆ ಅನ್ನಿಸ್ತು ನಮ್ಗೆ ಅನಿಸ್ತದೆ. ಸದಾಶಿವ ಮೈತ್ರಿ ಸರ್, ತಾಲೂಕು ಅಂದ್ಕೊಂಡು. ನಮಸ್ಕಾರ ಸರ್. ನಾವು ಮೊದಲ ತಾಲೂಕು ಎಲ್ಲ ಹಿರಿಯರು ಮತ್ತು ನಂದಗಾಂವ್ ಗ್ರಾಮದ ಎಲ್ಲ ಹಿರಿಯರು ಮತ್ತು ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಕೂಡಿಸಿ ಇವತ್ತು ನಾವು ಚರ್ಚೆ ಮುಖಾಂತರ ಬಂದಾಗ ಈಗ ಸಮುದಾಯಕ್ಕೆ ಒಂದು ಮೊನ್ನೆ ಜಾತ್ರೆಯಲ್ಲಿ ಘಟನೆ ನಡೆದಂಥ ಈ ಸಂದರ್ಭದಲ್ಲಿ ಏನು ಇವು ಆಪಾದನೆಗಳು ಬರತ್ತೇವಲ್ಲ, ಇವತ್ತು ಬಂಗಾರ ಹೋಗೈತಿ, ಜಗ್ಗಿ ಆಡ್ಯಾರು, ಅದು ಇದು ಅನ್ನುವಂಥ ಆಪಾದನೆಗಳು ಹೊರಿಸೋದು ಈ ಸಮುದಾಯದಾಗ ತಪ್ಪು ಸಂದೇಶ ಕೊಟ್ಟು ಸಮುದಾಯ ದಿಕ್ಕನ್ನು ಬದಲು ಮಾಡುವಂಥದ್ದು ಆಗಬಾರ್ದು. ಯಾಕಂದ್ರೆ ಅವರೊಂದು ಆರ್ಮಿಯಲ್ಲಿ ಒಂದು ಕೆಲಸ ಮಾಡುವಂಥದ್ದು ಸಮಾಜ ಜಾಗೃತಿ ಬಗ್ಗೆ ಅವರು ಯೋಚನೆ ಮಾಡಬೇಕು. ಇವತ್ತು ಸಮುದಾಯದಲ್ಲಿ ಯಾವುದೋ ಘಟನೆ ಆದರೂ ಅವರು ಸುವ್ಯವಸ್ಥೆಗಳನ್ನು ಕಾಪಾಡುವಂಥ ಅವರು ಆಗಬೇಕಾಗಿತ್ತು. ಆದ್ರೆ ಇವತ್ತು ಪೊಲೀಸ್ ಸ್ಟೇಷನ್ ತನಕ ಹೋದ್ರೂ ಸಮುದಾಯಕ್ಕೆ ದಾರಿ ತಪ್ಪುವಂಥ ಕೆಲಸಗಳಾಗ್ತವೆ. ಇವತ್ತು ಜಾತ್ರೆ ಅಂದಮೇಲೆ ನಾವು ಎಲ್ಲರೂ ಕೂಡಿಸಿ ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಾಗಿದ್ದು ಆ ಜಾತ್ರೆ ಸುವ್ಯವಸ್ಥೆಗಳನ್ನು ಕಾಪಾಡಿಕೊಂಡು ಮುಂದೆ ನಮ್ಮ ಪೀಳಿಗೆಗಳಿಗೆ, ಯಾಕಂದ್ರೆ ನಾವು ಬದಲಾವಣೆ ತರುವಂಥ ಸಂದೇಶದಲ್ಲಿ ಇವತ್ತು ನಾವು ಹೊಂಟಂಥ ಕಾರ್ಯಕ್ರಮಗಳಲ್ಲಿ ನಾವು ಇನ್ನೂ ಅನೇಕ ಬದಲಾವಣೆಗಳು ತರುವಂಥ ಸಮಾಜದಾಗ ಕೆಲಸ ಮಾಡಕತ್ತೀವಿ ನಾವು. ಇವತ್ತು ನಮ್ಮ ಜಾತ್ರೆ ಆಗಿರ್ಬೋದು, ಯಾವುದಾಗಿರ್ಬೋದು, ಜಗಳ ಇಂಥವೆಲ್ಲ ಭಾಳ ತೊಂದರೆಯಾಗಿ ಪೊಲಿಟಿಷನ್ ಮೆಟ್ಲತ್ತೆ. ಇವತ್ತು ಆರ್ಥಿಕವಾಗಿರುವಂಥ ಸಮಾಜಗಳು ಇವತ್ತು ಜಾತ್ರೆ ಸಂಬಂಧ ಜಗಳ ಮಾಡಿ ಇವತ್ತು 4-5 ಟೀಮ್ಗಳನ್ನು ಮಾಡ್ಕೊಂಡು ಈ ರೀತಿ ಅಲ್ಲೆಲ್ಲೇ ಗೊಂದಲವನ್ನು ಸೃಷ್ಟಿಯಾಗುವಂಥ ನಮ್ಮ ಸಮುದಾಯದಾಗ ಕೆಲವೊಂದು ಮಾಡ್ತಾರೆ. ಯಾಕಂದರೆ ಇವತ್ತು ತೊಂದರೆಗಳನ್ನು ಅನುಭವಿಸುವಂಥ ಸಮಾಜಗಳಿಗೆ ನಾವು ಒಬ್ಬರ ಯೋಧರಾಗಿ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡಬೇಕು, ದಾರಿ ತಪ್ಪಿಸುವಂಥದ್ದು ಆಗಬಾರ್ದು. ಅವರು ಏನು ಒಳ್ಳೆ ರೀತಿಯಾಗಿ ನಾವು ಗೈಡ್ ಆಗಬೇಕು ಸಮಾಜಕ್ಕೆ. ಇವತ್ತು ಅವರ ತಿಳಿದವ್ರು ಕಂಪ್ಲೇಂಟ್ ಕೊಟ್ಟು ನನಗೆ ಅದಾಗೈತಿ ಈಗೈತಿ. ಇವತ್ತು ಸಮುದಾಯದಾಗ ಎಲ್ಲರೂ ಇರುವಂಥ ಟೈಮ್ದಾಗ ಈ ಇಡೀ ಸಮುದಾಯ ಬಂದು ನಿಂತ ಟೈಮ್ದಾಗ ನಮ್ಮ ಜಗ್ಗಾಡ್ಯಾರು ಅದು ಮಾಡ್ಯಾರು ಅನ್ನುವಂಥದ್ದು ಸಂದೇಶ ಕೊಡೋದು ತಪ್ಪು ಸಂದೇಶ. ಯಾಕಂದ್ರೆ ನಾವು ಕೆಲವೊಂದು ಮೀಡಿಯಾದವ್ರಿಗೆ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಯಾರೋ ಮೀಡಿಯಾದವ್ರು ಇರಲಿ, ಸಮುದಾಯದಾಗ ಖುದ್ದ ನೀವು ಮೂಲವಾಗಿ ತಿಳ್ಕೊಂಡು ಅವ್ರ ಬಗ್ಗೆ ಚರ್ಚೆ ಮಾಡ್ಕೊಂಡು ಸತ್ಯತೆಯನ್ನು ಗುರುತು ಮಾಡ್ಕೊಂಡು ಇವತ್ತು ಅದನ್ನು ಜಾಲತಾಣದಾಗ ನೀವು ಸಮಾಜ ಸುಧಾರಣೆ ಮಾಡುವಂಥದ್ದು ನಮ್ಗಿಂತ ಹೆಚ್ಚು ಜವಾಬ್ದಾರಿ ನಿಮಗೈತಿ.
ನಮ್ಮ ಪ್ರಕಾಶ್ ಮಂಗ ಮೊದಲು ತಂದ ತಾಲೂಕಾ ತಾಲೂಕಾದಿಂದ ಬಂದಿವಿ. ಮಾದಿಗ ಸಮುದಾಯದ ನಾಯಕರು, ಸಮುದಾಯದ ಎಲ್ಲ ಯುವಕರ ಪರವಾಗಿ ಹಾಗೂ ಹಿರಿಯರ ಪರವಾಗಿ ನಾವು ಮಾಡ್ತಾಯಿದ್ದೀವಿ. ಯಾಕಂದ್ರೆ ಅವ್ರಿಗೆ ನಾವು ಕೇಳ್ತಾ ಇದ್ದೀವಿ, ಅವ್ರನ್ನೂ ನಾವು ಕೇಳ್ತೀವಿ, ಕೇಳಿ ಮಾತಾಡಿಸಿ ಅದ್ರದ್ದು ಏನೈತಿ ತಪ್ಪು ತಡೆಗಳನ್ನು ನಾವು ಅಲ್ಲಿನ ಮಾಡ್ತೀವಿ. ಯಾಕಂದ್ರೆ ಒಂದೇ ಸೈಡ್ ಬಂದೀವಿ, ಒಂದೇ ಸೈಡ್ ಆಗಿತ್ತು ಅನ್ನೋಂಥದ್ದು ನಿಮ್ಗೆ ಸಂದೇಶ ಇರ್ಬೋದು. ಆದ್ರೆ ನಾವು ಅದನ್ನು ಅವ್ರನ್ನೂ ಹೋಗಿ ಕೇಳ್ತೀವಿ, ಸಮುದಾಯ ವತಿಯಿಂದ ನಾವು ಕೇಳ್ಕೊತೀವಿ, ವಿಚಾರ ಮಾಡ್ಕೊಂಡು ಅದೇನೈತಿ ಮುಂದಿನ ದಿನಮಾನದೊಳಗೆ ನಾವೆಲ್ಲರೂ ಸರಿ ಮಾಡ್ಕೊಂಡು ಅದನ್ನು ಒಗ್ಗಟ್ಟು ಮಾಡಿ ಈ ಸಮಾಜ ಒಗ್ಗಟ್ಟಿಗೆ ಕೆಲಸಗಳನ್ನು ನಾವು ಮಾಡ್ತೀವಿ. ಯಾಕಂದ್ರೆ ಸಮಾಜದಾಗ ಯಾರ್ದೋ ತಪ್ಪಾಗಿರ್ಬೋದು, ನಮ್ಮದು ಆಗಿರ್ಬೋದು, ಅವ್ರದ್ದು ಆಗಿರ್ಬೋದು, ಯಾರ್ದಾರ ಆಗಿರ್ತಿರ್ತದೆ. ಸಮಾಜ ತಿದ್ದುವಂಥ ಕೆಲಸ ನಮ್ಮ ಮೊದಲ ತಾಲೂಕು ಎಲ್ಲ ಸಮುದಾಯ ನಮಗೇನ ಅವರು ನಮ್ಮ ಸಮಾಜ ಅಂದ್ರೆ ತಾಯಿ ತಂದೆ ಇದ್ದಂಗೆ. ಅದನ್ನು ತಪ್ಪು ಮಾಡಿದವ್ರನ್ನ ತಿದ್ಕೊಂಡು ಹೋಗೋದು ನಮ್ಮ ಸಮಾಜದ ಒಂದು ಋಣ. ಅದಕ್ಕಾಗಿ ನಾವು ಸಮುದಾಯದ ಬಂದೀವಿ, ಜಗಳ ಆಗಬಾರ್ದು, ಮುಂದಿನ ದೀರ್ಘ ಮಟ್ಟಕ್ಕೆ ಹೋಗಬಾರ್ದು. ಅದನ್ನು ಇಲ್ಲೇ ಕೂಡಿಸಿ ಎಲ್ಲರೂ ಸಮುದಾಯದವ್ರು ಕೂಡಿ ನಾವು ಅದನ್ನು ಸರಿ ಮಾಡುವಂಥ ವ್ಯವಸ್ಥೆ ನಾವು ಅದನ್ನು ಮುಂದಿನ ದಿನಮಾನದಾಗ ಕೈಗೆ ನಿರ್ಧಾರ ತಗೋತೀವಿ. ನೀವೆಲ್ಲ ಮಾಧ್ಯಮದವ್ರಿಗೆ ಆದಷ್ಟು ನಮ್ಮ ಸಮುದಾಯ ಬಗ್ಗೆ ಹಾಗೂ ಜಾಗೃತಿ ಮಾಡುವಂಥ ಏನು ಸಂದೇಶ ಮಾಡತ್ತಿರಲ್ಲ, ಯಾರೇ ಹೊರತಕ್ಕ ಒಬ್ಬರೊಬ್ಬರು ಬಂದು ಅವ್ರ ವೈಯಕ್ತಿಕ ದೇಶ ಇಟ್ಕೊಂಡ ಅದನ್ನು ಆದಷ್ಟು ದೀರ್ಘಕಾಲಕ್ಕೆ ಒಯ್ಯುವಂಥ ಕೆಲಸ ಆಗಬಾರ್ದು. ನೀವು ಅದನ್ನು ಅಲ್ಲೇ ಸತ್ಯತೆಯನ್ನು ತೊಗೊಂಡು ನೀವು ಅಂತ ಸಮಾಜ ತಿದ್ದುವಂಥ ಕೆಲಸ ಮಾಡ್ಬೇಕಂತ ಹೇಳಿ ನಾನು 2 ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲ ಮೀಡಿಯಾರಿಗೆ ಧನ್ಯವಾದಗಳು. ಸಮುದಾಯದ ಹಿರಿಯರಿಗೆ ಹಾಗೂ ಯುವಕರಿಗೆ, ನಮ್ಮೆಲ್ಲ ಹಿರಿಯರಿಗೆ ಇನ್ನೊಟ್ಟು ಜಾಗೃತಿ ಮಾಡಿ ಮುಂದೆ ದಿನಮಾನದೊಳಗೆ ಆಗಬಾರ್ದು ಅನ್ನೋಂಥ ಉದ್ದೇಶ ನಮ್ಮ ಸಮುದಾಯ ಅಂತ ನಾನು ಹೇಳ್ತಾ ನಾನು 2 ಮಾತಿಗೆ ವಿರಾಮ ಹೇಳ್ತೀನಿ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾಂವ್ ಗ್ರಾಮದ ದಲಿತ ಹಿರಿಯಾದರ ನಾಗೇಶ್ ಚಂದ್ರಪ್ಪ ಗಸ್ತಿ ಅಂತ ನಾನು. ಈಗೇನು ನಮ್ಮ ಜಾತ್ರೆ ಸ್ವಲ್ಪ ಘಟನೆ ಆಯಿತು. ಆ ಘಟನೆಯಾಗ ಜಗಳ ತಗೊಂಡವ ನನ್ನ ಕಾಸ ಸಹೋದರ ಶ್ರೀನಿವಾಸ್ ಗಸ್ತಿ ಅಂತೇಳಿ ಆರ್ಮಿ ಮ್ಯಾನ್. ಹೊಳ್ಳಿ ಇನ್ನೊಬ್ಬ ಆರ್ಮಿ ಮ್ಯಾನ್ ಅದ ನಮ್ಮ ತಮ್ಮ ಜಯರಾಜ್ ಗಸ್ತಿ, ಅವ ಆರ್ಮಿ ಮ್ಯಾನ. ಗುರುಪಾದ ಗಸ್ತಿ ಅವ ಇಲ್ಲಿ ಊರಾಗಿರ್ತಾನ, ನಾವು ಇಲ್ಲಿ ಊರಾಗಿರ್ತೀವಿ. ಆದ್ರೆ ಇವ್ರು ಏನು ಮಾಡ್ತಾರೆ ಅಂದ್ರೆ 3 ಜನ ವರ್ಷ ಜಾತ್ರೆಯಾಗ, ಇದೇ ವರ್ಷ ಅಂತಲ್ಲ ಪ್ರತಿ ವರ್ಷ ಜಾತ್ರೆ ಜಗಳ ಮಾಡತ್ತಾರು. ಜಗಳ ಮಾಡಿಸ್ಕೊಂಡು ಹುಡುಗರಾಗಲಿ, ಜಗಳ ಮಾಡಿಸ್ಕೊಂಡ್ರೆ ನಾವಾಗಲಿ ಯಾರು ಹೋಗಿ ಅವನ ಮೇಲೆ ಠಾಣದ ಕಂಪ್ಲೇಂಟ್ಗಳು ಕೊಟ್ಟಿಲ್ಲ ಇದುವರೆಗೂ. ಈ ಸಲ ಏನಾಗ್ಬಿಡ್ತದ್ದು, ಜಗಳ ತೆಗಿಕೊಡ್ದ ಸ್ವಲ್ಪ ಅವನ ಮೇಲನ ಸ್ವಲ್ಪ ತಾನಾಗೆ ಅವನ ಮಗನ ತೆಕ್ಕಾದ್ ಬಿಟ್ಟು ಬಿಟ್ಟದ ಮ್ಯಾಗಡೆ ಮಗನ ತೆಕ್ಕಾದ್ ಬಡ್ಯಾಕ ಹೋದ. ಬಡ್ಯಾಕ ಹೋಗ್ಬಿಡ ಸಣ್ಣ ಹುಡುಗದ 15 ವರ್ಷದ ಹುಡುಗ. ಇವದಾನು 6'7" ಫುಟ್ ಮನುಷ್ಯ. ಇನ್ನು ನನ್ನ ಮಗಗೆ ಧಕ್ಕೆ ಆದದ್ದು ಬಾತ ಜಕ್ಕೊಳ ಕೂಡ ಬಿದ್ದು ಕಣ್ಣಿಗೆ ಗಾಯ ಮಾಡ್ಕೊಂಡ. ಕಣ್ಣಿಗೆ ಗಾಯ ಮಾಡ್ಕೊಂಡ ನಂತರ ಏನಾಗ್ಬಿಡ್ತು, ಕಂಪ್ಲೇಂಟ್ ಕೊಡಕ್ಕೆ ಹೋದ. ಕಂಪ್ಲೇಂಟ್ ಕೊಟ್ಟ ನಂತರ ಈಗ ಏನಾಗ್ಬಿಡ್ತು, ನಮಗೆ ಇಷ್ಟು ದಿವಸ ಮಂದಿನ ಬಡಬಾರ್ದು ಅನ್ಸ್ಕೊತಿದ್ದ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಅವ್ನು ಏನು ಅನಿಸ್ಲಿಲ್ಲ. ಈ ಸಲ ಏನಾಗ್ಬಿಡ್ತಾವ, ಕಂಪ್ಲೇಂಟ್ ಕೊಡ್ತಾವ, ಅನ್ಯಾಯ ಆಯ್ತಂತ ಈ ಸಲ ಅವಂಗೆ ಭಾಳ ದೊಡ್ಡ ಅನ್ಯಾಯ. ಮತ್ತು ಇನ್ನೊಂದು ಅವ್ನು ಹಿಂತಿ ಕಡೆಯಿಂದ ಕಂಪ್ಲೇಂಟ್ ಕೊಡಿಸ್ತಾನೆ ನೀವು. ನಾನು ಎಳ್ದಾಡ್ರಿ, ನಾನು ಬಡದಾಡ್ರಿ, ನನ್ನ ಗಂಡನು ಬಡದ್ರು, ಬಂಗಾರ ಕಸಂದ್ರು ಅಂತೇಳಿ ಏನಾಯ್ತು. ಕರೆ ಲೆಕ್ಕಲೆ ಜಗಳ ಮಾಡಿದ್ದ ಗಂಡು ಮಗ ಇದ್ದ, ಅವರೇ ಅವನು ಬಡಿಲಿ. ಹೆಣ್ಮಕ್ಳಿದ್ರೆ ಮಧ್ಯೆ ಹೇಳ್ಕೊಂಡು ಬರಬಾರ್ದು. ಮತ್ತು ಹೆಣ್ಮಗ ಹೇಳ್ತಾಳು ಜಗ್ಗಾಡ್ರು ಇದು ಮಾಡ್ರು, ಅಷ್ಟು ಕ್ರೂರ ಮನಸ್ಸಿನವ್ರು ಈ ನಂದಗಾಂವ್ ಊರಾಗ ಯಾರೂ ಇಲ್ಲ. ನಮ್ಮ ಸಮಾಜದಾಗ ಒಬ್ಬರೂ ಇಲ್ಲ. ಆ ಸ್ಥಾನದಾಗ ಯಾರೇ ಇದ್ರು ನಮ್ಮ ಊರಿನ ಹೆಣ್ಮಗಳಕ್ಕೆ, ನಮ್ಮ ಊರಿನ ಹೆಣ್ಮಗಳು, ನಮ್ಮ ಊರಿನ ಮಗಳು, ನಮ್ಮ ಊರಿನ ಅಕ್ಕ ತಂಗಿಯರು, ನಮ್ಮ ತಾಯಂದರು, ಆ ಹೆಣ್ಮಕ್ಳ ಜಗ್ಗಾಡ ಮಟ್ಟಿಗೆ ಈ ಊರಾಗ ಅಂಥ ಕುರುಗಳು ಯಾರೂ ಇಲ್ಲ. ಇನ್ನು ಗಂಡಸರು ಏನೋ ಒಂದು 2 ಪಟ್ಟು ಅವನು ಬಡಿಲಿ ಈ ತೀರ್ಮಾನಕ್ಕೆ ಹೋದಿವು. ಈ ಹೆಣ್ಮಗಳು ಹೋಗಿ ಸುಳ್ಳು ಕಂಪ್ಲೇಂಟ್ ಕೊಡ್ತಾವ, ವಿಠಲ್ ನಂಗೆ ಹಿಂಗೆ ಮಾಡಿದ ಹಂಗೆ ಮಾಡಿದ ಅಂತ, ಬಂಗಾರ ಕಸ್ಕೊಂಡ ಅಂತೇಳಿ. ನಾವು ಹಿರಿಯರು ಏನು ಹೇಳಿದ್ವಿ ಅಂದ್ರೆ ಅವಾಗ ದುರ್ಗಾದೇವಿ ಗುಡಿ ಒಳಗೆ ಬಾ, ದೇವ್ರ ಭಂಡಾರ ಬಿಡಿ, ನಿನ್ನ ಮಕ್ಕಳ ಹತ್ರ ನಾನು ಬಂಗಾರ ಹೋಗೈತೆ, ನಿಂದು ಎಷ್ಟು ಹೋಗೈತೆ ಅಷ್ಟು ಬಂಗಾರ ಕೊಡ್ತೀವಿ ಅಂದೀವಿ. ಆದ್ರೆ ನಾವು ಬಂಡಾರ ಬಿಡಕ್ಕೆ ಒಲ್ಲೆ ಅಂದವ, ಬಂಡಾರ ಬಿಡಕ್ಕೆ ಒಲ್ಲೆ ಅಂದ. ಮತ್ತು ಈಗ ಏನು ಮಾಡಕತ್ತಾನ, ನಮ್ಮನ್ನು ನಂದಗಾಂವ್ ಊರು ಮರ್ಯಾದೆ ಪೂರಾ ಸೋಷಿಯಲ್ ಮೀಡಿಯಾದಾಗ ಸುಳ್ಳು ಅನ್ನೋದು ಏನೇನೋ ಹೇಳಿ ನ್ಯಾಯ ಕೊಡ್ಸಕ್ಕೆ ಬಂದಿದ್ನಿ, ಪ್ರಸಾದಕ್ಕೆ ನ್ಯಾಯ ಕೊಡಿಸ್ತಾನ ನಾವು. ಏನಾರ ಒಂದು ಹೌದಪ್ಪ ಚಲೋ ಹೊಲ ಮನೆ ಯಾರೋ ಕಳ್ಕೊಂಡವ್ರು, ಯಾರಿಗೋ ಒಬ್ಬ ದೊಡ್ಡ ಅನ್ಯಾಯ ಆಗೈತಿ, ಇಲ್ಲಿ ನ್ಯಾಯ ಕೊಡ್ಸಕ್ಕೆ ಬಂದಾನ ಅನ್ಲೇವ. ಪ್ರಸಾದ ಏನ್ರಿ ಇದು? ನಾವು 15 ದಿನ ಜಾತ್ರೆ ಇದನ್ನ ಮಾಡಿರ್ತೀವಿ. ನಾವು 6 ಮಂದಿ ಹಿರಿಯಾರಿದೀವಿ. 200 ನಮ್ಮ ಮಾದರ ಸಮಾಜ ಮನಿ ಇದಾವೆ ಇಲ್ಲಿ. 200 ಮನಿಗೆ ನಾವು 6 ಮಂದಿ ಹಿರಿಯಾರ. ನಾವು 30 ವರ್ಷದ ಜಾತ್ರೆ ಮಾಡಕತ್ತಾನೆ. ಟೋಟಲ್ 6 ರಿಂದ 7 ಖರ್ಚು ಮಾಡ್ತೀವಿ ನಾವು. ಅವ್ರು ಯಾವತ್ತೂ ನಮ್ಮಲ್ಲಿ ಭೇದ ಭಾವ ಜಗಳ ಯಾವತ್ತೂ ಬರಂಗಿಲ್ಲ. ಈಗ 4-5 ವರ್ಷ ಪ್ರತಿ ವರ್ಷ ಜಾತ್ರೆಗೆ ಇವ್ರು 3 ಮಂದಿ ಏನಿದೆ ಹೆಸರಿಲ್ಲ, 3 ಮಂದಿ ಜಾತ್ರೆಗೆ ಬರ್ತಾರೆ ಜಾತ್ರೆ ಕೆಡ್ಸಕ್ಕೆ. ಒಬ್ಬ ಈ ಸಲ ಕೂತ್ ಫೋನ್ಯಾಗ ಆಟ ಮಾಡಕತ್ತಾನು, ಇವ್ರಿಬ್ಬರು ನಿಂತ್ಕೇಸಿ ಇಲ್ಲಿ ಜಗಳ ನಡ್ತಾರು. ಅದು ಮತ್ತೆ ಹೆಣ್ಮಕ್ಳು ಮುಂದೆ ಬಿಟ್ಟು ಅವ್ರಿಗೆ ಎಣ್ಣೆ ಆಗಿತ್ತಂದ್ರೆ ನಮ್ಮ ನಂದಗಾಂವ್ ಸಮಾಜದವರು 4 ಮಂದಿ ರೋಗ ನಿಂತಿರ್ತಿದ್ರಲ್ಲ, ಯಾಕ್ರಿ ಹಿಂಗೆ ಯಾಕತ್ ಕೇಳ್ತಿದ್ರು. ಇಲ್ಲಿ ಪ್ರತಿಯೊಬ್ಬರಿಗೂ ಹಾಕೈತಿ ಕೇಳಾಕ. ತಪ್ಪು ಮಾಡಿದ್ರೆ ಯಾಕ್ರಿ ಹಿಂಗ್ಯಾಕೆ ತಪ್ಪು ಮಾಡತ್ತೀರಿ ನೀವು? ಕೇಳಾಕ ಪ್ರತಿಯೊಬ್ಬ ಮನುಷ್ಯಾಗ ಹಾಕೈತಿ.
ನಾವು ಯಾರಿಗೂ ತದ್ದುರಿದ್ದಿಲ್ಲ. ಪ್ರತಿ ಊರಾಗ ಹೋದ್ರಿ ಅಂದ್ರೆ ಬೇರೆ ಹಳ್ಳಿಗಳಾಗ ಹೋದ್ರಿ ಅಂದ್ರೆ 100 ಮನೆ ಇದ್ರು ಅಲ್ಲಿ 10 ಮನೆ ಅಲ್ಲಿ 10 ಮನೆ ಬಣ ಆಗ್ಯಾವ. ನಮಗೆ 200 ಮನೆ ಇದ್ರು ಒಂದು ಬಣ ಇಲ್ಲ ನಮ್ಮಲ್ಲಿ. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಭಾಳ ಅತಿ ವಿಜೃಂಭಣೆಯಿಂದ ಭಾಳ ಸಂತೋಷದಿಂದ ಅದೀವು. ಆ ಸಂತೋಷಕ್ಕೆ ಹುಳಿ ಹಿಂಡಾಕತ್ತಾರೆ ಇವ್ರು 3 ಮಂದಿ ಅಂತಂಬ್ರ. ಸೊಸೈಟಿ ಮಾಡೋಕೆ ಹೋಗೋದು, ಸುಳ್ಳು ಏನಾರು ನಂದ್ಗಾಂವ್ ಹೇಳೋದು, ಗುಂಡಾಗಳು ಹೇಳೋದು, ಏನೋ ಹೇಳೋದು. ಇವ ಮಿಲಿಟ್ರಿ ಅನ್ನೋ ಡ್ರೆಸ್ನಾಗಿದ್ದ, ನಾ ಆರ್ಮಿ ಮ್ಯಾನ್ ಅಂತೇಳಿ ಇವ ನಿಜವಾದ ಗುಂಡ ಅದಾನ. ಇವನ ಮ್ಯಾಲೆ ನೋಡ್ರಿ ಬೆಳಗ್ಲಾಗ ಕೇಸ್ ಅದಾವ, ಬೇರೆ ಬೇರೆ ಕಡೆನೂ ಕೇಸ್ ಅದಾವ. ಅವನ ಮೇಲೆ ಇಟ್ಟು ಕೇಸುಗಳನ್ನ ಇಟ್ಕೊಂಡ ಇವು ನಮ್ಮ ಮೇಲೆ ಬಂದ ಕಸಿಂದ ವಿಠಲ್ ಮೇಲೆ ನಮ್ಮ ಮೇಲೆ ಏನೇನೋ ಅಪರಾಧ ಮಾಡ್ತಾನ. ಅವ್ ಕಾಸ ತಮ್ಮ ಆಗಿ ಕೇಸ ನಮ್ಮೆಲ್ಲ ರಗಡೆ ಮಾಡ್ಯಾನ. ನಾವು ಅಟ್ಟಿಸ್ಕೊಂತೀವಿ. ಯಾಕೆ ಅಟ್ಟಿಸ್ಕೊಂತೀವಿ? ನಮ್ಮ ತಮ್ಮನ ಅಂತ ಅಟ್ಟಿಸ್ಕೊಂತೀವಿ ನಾವು. ನಾವು 3-4 ಸಲ ಆದ್ರೂ ನನ್ನ ಇವತ್ತೇನು ನನ್ನ ಹಿಂದೆ ಕುಂತಾರಲ್ಲ ಎಲ್ಲ ಹಿರಿಯರಿಗೆ ಏನು ಮಾತಾಡ್ಯಾರ. ಈ ಎಲ್ಲ ಹಿರಿಯರು ಬಂದ ಎಷ್ಟೋ ಸಲ ಅಪಸಾತ್ ಮಾಡಕ್ ಬಂದ್ರು ಈ ಸಲ ಅಪಸಾತ್ ತಕ್ಕನೋ ಮತ್ತೆ 6 ತಿಂಗಳ ವರ್ಷಕ್ಕೆ ಮತ್ತೆ ಅದ ತಗಣ ಮಾಡ್ತಾನು. ಅದಕ್ಕೆ ಈಗಾದ್ರೂ ನೀವು ಏನಂತ ಮೀಡಿಯಾದವ್ರು ಆಗಲಿ ಇಲ್ಲ ನನ್ನ ಹಿರಿಯರಾಗಲಿ ಇನ್ನೊಮ್ಮೆ ನೀವು ಪ್ರಯತ್ನ ಮಾಡಕ್ಕೆ ಕೂಡಿಸಿ ಏನಾರ ಹೊಂದಾಣಿಕೆ ಮಾಡಿದ್ರು ನಾವು ಊರು ಹಿರಿಯರೆಲ್ಲರೂ ತಯಾರದೀವು. ನಾವೇನು ನೋಡಿ ಕಾನೂನು ಕೈ ತಗೊಳ್ಳೋ ಮನುಷ್ಯರಲ್ಲ. ಕಾನೂನು ಕೈ ತಗೋಬೇಕಾದ್ರೆ ನಾವು ಇಷ್ಟೊತ್ತಿಗೆ ಇಲ್ಲಿ ಇನ್ನೊಂದು ಆಗ್ಬಿಡ್ತಿದ್ದು ಘಟನೆಗಳು. ನಾವು ಯಾವ್ದವ್ರಲ್ಲ. ತಾಣ ಕಾನೂನು ಕೈಯಾಗಿ ತಗೋತಾನು, ತಾಣ ಮತ್ತೆಲ್ಲ ಹೇಳ್ತಾನೆ ಉಳಿದೋದನ್ನ ಕಾನೂನು ಕೈಯಾಗಿ ತಗೊಳವಲ್ಲ. ನಾ ಹಂಗೆ ಹಿಂಗೆ ನಾ ನ್ಯಾಯ ಕೊಡ್ಸಕ್ಕೆ ಬಂದೇನು? ಯಾವ್ದ್ರಿ ಇದು? ಎಲ್ಲಿ ನ್ಯಾಯ? 5-6 ಪಟ್ಟಿ ಕೊಡ್ಸೋರು ನಾವ ಏನೋ ಮಾಡಂಗಿಲ್ಲ. ನಾವ ಎಲ್ಲ ಹಿರಿಯರು ನಾವು ಹುಡುಗರ ಮುಂದೆ ಮಾಡ್ತೀವಿ. ಇವಂದೇನ್ರಿ ಜಾತ್ರೆಗೆ ಬರ್ತಾನೆ ಕರೆಕ್ಟ್ ಟೈಮಿಗೆ 2 ದಿನ ಬಂದು ಪೋಸ್ಟರ್ ಹೋಗಿತ್ತಾನ, ಪೋಸ್ಟರ್ ಹೆಂಡೇರ್ ಹೋಗಿತ್ತಾನ, ನಿತ್ ಹಿರಿಯರ್ ಚಪ್ಪಲ್ಲರ್ ಹೋಗಿತ್ತಾನ. ವರ್ಷ ಇದು. ಅದಕ್ಕೆ ಈಗ 3 ಮಂದಿ ನಮಗೆ ಸಾಕಾಗೈತಿ. ನೀವೇನಾರು ಮೀಡಿಯಾದವ್ರು ಏನಾರ ಅವ್ರಿಗೆ ಬುದ್ಧಿ ಹೇಳ್ತಿದ್ರೆ ನೀವು ಹೇಳ್ಬೋದು. ನೀವು ಮೀಡಿಯಾದವ್ರು ಬೇಕಾದ್ರೆ ನಮಗೂ ನ್ಯಾಯ ಕೊಡಿಸ್ರ. ನಾವು ನಿಮ್ಮ ಕಡೆ ಕೇಳ್ತಾನೆ ಬೇಕಾದ್ಲೆ ಡೌಕಾರ್ಲೆ ಕೇಳ್ತಾನೆ. ನಾವು ಡೌಕಾರ್ಲೆ ನ್ಯಾಯ ಕೊಡಿಸ್ರ ನನಗೆ ಅಧ್ಯಕ್ಷಂದು. ನಾವು ಸತ್ಯ ಪ್ರಾಮಾಣಿಕವಾಗಿ ಹೇಳಕತ್ತೀವಿ. ಇಲ್ಲಿ ಎಷ್ಟೋ ಮಂದಿ ಕೂಡ್ಯಾರ. ಈಗ ಎಲ್ಲ ಹಿಂಗೆ ಸಮಾಜ ಮಂದಿನ ಕೂಡ ಐತಿ, ರೈತರು ಕೂಡ್ಯಾರ. ನಮ್ಮಿಂದ ಏನಾರು ತಪ್ಪಿತ್ತಂದ್ರೆ ನೀವು ಪ್ರತಿ ಮನೆಯೂ ನೀವು ಬೇಕಾದ್ರೆ ಕೇಳಿ ಯಾರು ಬೇಕಾದಾರ ಬೇಕಾದ್ರೆ ಅವ್ನ ಜೋಡಿ ಒಂದು 10 ಮಂದಿ ನನ್ಗಾದ ತೊಗೊಂಬಾನ್ರಿ. ಅವ್ಗೆ ಭಾಳ ಬೇಡ ಅನ್ಯಾಯ ಆಗೈತೆ ಅನ್ನೋದು ಕರೆನೇ ಇತ್ತಂದ್ರೆ ಒಂದು 10 ಮಂದಿನ ತೊಗೊಂಬಾನ್. ಅವ್ನು 10 ಮಂದಿ ಅಂತಂದ್ರೆ ನಮ್ಗೆ ನ್ಯಾಯ ವಹಿಸಿದಂದ್ರೆ ನಾವು ಏನು ಹೇಳ್ತೀರೋ ಅದಕ್ಕೆ ನಾವು ಶರಣ ಇರ್ತೀವಿ. ಇಷ್ಟೇ ನಾನು ಮಾತು ಮುಗಿಸ್ತೀನಿ.